ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಕಾರ್ತಿಕ ಮಾಸದ ಗುರುವಾರ ನಮ್ಮ ಧರ್ಮದ ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಕೇದಾರ್ನಾಥ್, ಬದ್ರಿನಾಥ್ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ತಿಕ ಮಾಸದ ಗುರುವಾರ, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಪ್ರತಿಯೊಬ್ಬರಿಗೂ ಕೂಡ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಒಂದು ಮಾರ್ಗದರ್ಶನ. ನೀನಿಂತಹದ್ದೊಂದು ಕೆಲಸವನ್ನು ಮಾಡ್ತಾ ಇದೆಯಾ ಅಂತಂದರೆ ಇಂತೆಲ್ಲ ವಿಚಾರಗಳನ್ನು ನೀನು ಅರ್ಥಕೊಳ್ಬೇಕೆಂಬತಕ್ಕಂಥ ಒಂದು ವಿಚಾರವನ್ನು ಕೊಡ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ನಾನೇನಾದರೂ ಒಂದು ವಿದ್ಯಾಭ್ಯಾಸದ ಕುರಿತಾಗಿ ಮುಂದುವರಿಬೇಕಂದ್ರೆ ಆ ವಿದ್ಯಾಭ್ಯಾಸವನ್ನು ತಿಳಿಸ್ಕೊಡ್ತಕ್ಕಂಥ ಒಬ್ಬ ಶಿಕ್ಷಕನಾಗಿ ಇದೆಲ್ಲ ಸ್ಥಾನವನ್ನು ಹೋಲಿಸ್ತಕ್ಕಂಥ ಆ ಗುರುಗಳನ್ನು, ನಮ್ಮ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥ ಆ ಒಂದು ಗುರುಗಳ ಸಾನ್ನಿಧ್ಯವನ್ನು ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಗುರುವಾರ ಗುರುಗಳ ಅನುಗ್ರಹ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ಭಿಕ್ಷುಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ನನ್ನ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಇವತ್ತಿನ ದಿವಸ ಗುರುವಾರ ಆಯಿತು, ಗುರುಗಳ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಕೂಡ ಬೇಕು ಅಂತಲೂ ಕೂಡ ಹೇಳಿದ್ದಾಯಿತು. ಇನ್ನು ನಮ್ಮ ಪ್ರೀತಿಯ ಗುರುಗಳ ಬಗ್ಗೆ ನಾವು ತಿಳಿಸಲೇಬೇಕಲ್ವಾ. ಆನಂದ್ ಗುರುಜಿಯವರು ನಿಮ್ಮೆಲ್ಲರ ಪ್ರೀತಿಯ ಗುರುಗಳು, ನನ್ನ ತಂದೆಯವರು. ಇವರ ಒಂದು ಕೆಲಸ, ಇವರ ಒಂದು ಕಾರ್ಯ ಇದೆಲ್ಲವೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಜೀ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮನೂ ಕೂಡ ನಮಗೆ ಅಷ್ಟೇ ಸ್ಪಂದಿಸ್ತಾ ಇದೆ, ಅಷ್ಟೇ ನಮ್ಮ ಜೊತೆಯಲ್ಲಿದೆ. ಜೀ ಕನ್ನಡದಲ್ಲಿ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥವ್ರು ಪ್ರತಿಯೊಬ್ಬ ಸಿಬ್ಬಂದಿವರೆಗೂ ಕೂಡ ಅಷ್ಟೇ ನಮ್ಮ ಜೊತೆ ಶ್ರಮಿಸ್ತಾ ಇರ್ತಕ್ಕಂಥ ಒಂದು ಕೈಂಕರ್ಯ. ಏನು ಗುರುಗಳೇ, ಯಾವ ವಿಚಾರವನ್ನು ತಿಳಿಸ್ತಾ ಇದ್ದೀರಿ? ಇಷ್ಟೆಲ್ಲ ತಿಳಿಸ್ತಾ ಇದ್ದೀನಿ, ಇಷ್ಟೆಲ್ಲ ಸಹಾಯ ನಮಗಿದೆ ಅಂತಂದರೆ ಇದ್ಯಾವುದು? ಮಹರ್ಷಿ ಧರ್ಮಯಾತ್ರೆ. ಮಹರ್ಷಿ ಧರ್ಮಯಾತ್ರೆ ಇವತ್ತಿನ ದಿವಸ ಸಾಕಷ್ಟು ಕಡೆ ವಿವಿಧ ರೀತಿಗಳಲ್ಲಿ ನಾನಾ ಭಾಗಗಳಲ್ಲಿ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರ್ಕೊಂಡು ಬರ್ತಾನೇ ಇದೆ. ಮಹಾಲಕ್ಷ್ಮಿ ನಮೋಸ್ತುತೆ ಆಗಿರ್ಬೋದು, ತಾಯಿ ಶಾರದೆಯ ಅನುಗ್ರಹ ಆಗಿರ್ಬೋದು, ಶನೇಶ್ವರ ಮಹಾಯಾಗ ಆಗಿರ್ಬೋದು, ಲಕ್ಷ್ಮೀ ಸುದರ್ಶನ ಮಹಾಯಾಗ ಆಗಿರ್ಬೋದು, ಇದೆಲ್ಲವೂ ಕೂಡ ಬಹಳ ಅದ್ಭುತವಾಗಿ ನೆರವೇರ್ಕೊಂಡು ಬರ್ತಾನೆ ಇದೆ. ನೊಂದ ಜೀವಿಗಳಿಗೆ ಒಂದು ಸಾಂತ್ವನವನ್ನು ತಿಳಿಸ್ತಕ್ಕಂಥದ್ದಾಗಲಿ, ನೊಂದು ಕಷ್ಟ, ನನಗೆ ಇಂತಹ ಸಂಕಟ ಇದೆ, ನನಗೆ ಇಂಥದ್ದೊಂದು ನೋವಿದೆ ಅಂತ ಹೇಳ್ತಕ್ಕಂಥವ್ರಿಗೆ ಪರಿಹಾರವನ್ನು ಒದಗಿಸ್ತಕ್ಕಂಥದ್ದಾಗಲಿ, ಇದೆಲ್ಲದಕ್ಕೂ ಕೂಡ ಮಹರ್ಷಿ ಧರ್ಮಯಾತ್ರೆ ಪಣತೊಟ್ಟು ನಿಂತಿರ್ತಕ್ಕಂಥದ್ದಿದೆ. ಅದೇ ರೀತಿ ಮಹರ್ಷಿ ಧರ್ಮಯಾತ್ರೆಯ ಕಾರ್ಯಕ್ರಮಗಳು ವಿವಿಧ ರೀತಿಗಳಲ್ಲಿ ನಾನಾ ಭಾಗಗಳಲ್ಲಿ ನೆರವೇರ್ಕೊಂಡು ಬರ್ತಾನೆ ಇದೆ. ಕರ್ನಾಟಕ ರಾಜ್ಯವಲ್ಲದಿರ, ಭಾರತ ದೇಶವಲ್ಲದಿರ, ವಿದೇಶದೆಲ್ಲೆಡೆನೂ ಕೂಡ ಇವತ್ತಿನ ದಿವಸ ಜೀ ಕನ್ನಡದ ಜೊತೆ ಮಹರ್ಷಿವಾಣಿ ಕಾರ್ಯಕ್ರಮದ ಜೊತೆ ಗುರೂಜಿಯವರು ಮಹರ್ಷಿ ಧರ್ಮಯಾತ್ರೆಯನ್ನು ನೆರವೇರಿಸ್ಕೊಂಡು ಬರ್ತಾನೆ ಇದ್ದಾರೆ. ಅದೇ ರೀತಿ ಇವತ್ತಿನ ದಿವಸ ಮಹರ್ಷಿ ಧರ್ಮಯಾತ್ರೆಯ ಈ ಒಂದು ಕಾರ್ಯಕ್ರಮದ ಈ ಒಂದು ಕೈಂಕರ್ಯದ ಅಡಿಯಲ್ಲಿ ಮುಂಬರತಕ್ಕಂಥ 17ನೇ ತಾರೀಕು ಅಂದರೆ ಇವತ್ತು ನೋಡಿ 16, ನಾಳೆ 17, ನಾಳೆ 17ನೇ ತಾರೀಕು 17/11/2023 ಶುಕ್ರವಾರ ನಾಳೆ ಆಗಿರುವ ಕಾರಣದಿಂದ ಸಂಜೆ 5 ಗುರೂಜಿಯವರು ಬಹಳ ವಿಶೇಷವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೈಸ್ಕೂಲ್ ಮೈದಾನ ವರ್ತೂರ್ಗೆ ಆಗಮಿಸ್ತಾ ಇದ್ದಾರೆ. ವರ್ತೂರಿನಲ್ಲಿರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೈಸ್ಕೂಲ್ ಮೈದಾನಕ್ಕೆ ಗುರುಗಳು ಆಗಮಿಸ್ತಾ ಇದ್ದಾರೆ. ಏನಪ್ಪ ಕಾರ್ಯಕ್ರಮ? ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ತಿಳಿಸಿರುವ ಹಾಗೆ ಗೊರವನಹಳ್ಳಿ ಶ್ರೀ ಲಕ್ಷ್ಮೀ ದೀಪೋತ್ಸವದ ಕಾರ್ಯಕ್ರಮ. ತಾಯಿ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಪ್ರಾರ್ಥನೆ, ಲಕ್ಷ್ಮೀ ದೇವಿಯ ದೀಪೋತ್ಸವದ ಕಾರ್ಯಕ್ರಮ, ಕಾರ್ತಿಕ ಮಾಸ, ದೀಪಗಳ ಹಬ್ಬ ಎಲ್ಲೆಲ್ಲೂ ಕೂಡ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ. ಅದೇ ರೀತಿ ಇಲ್ಲೂ ಕೂಡ ತಾಯಿ ಮಹಾಲಕ್ಷ್ಮಿಯ ದೀಪೋತ್ಸವದ ಕಾರ್ಯಕ್ರಮಕ್ಕೆ ಗುರೂಜಿಯವರು ನಾಳೆ
ಸಂಜೆ 5 ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಗುರೂಜಿಯವ್ರ ಜೊತೆ ಭಾಗಿಯಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ತಾವೂ ಕೂಡ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಅದರ ಜೊತೆಗೆ ಮಹರ್ಷಿ ಧರ್ಮಯಾತ್ರೆಯ ಮತ್ತೊಂದು ಕಾರ್ಯಕ್ರಮ ಇದೇ ಮುಂಬರತಕ್ಕಂಥ 19/11/2023 ಭಾನುವಾರ. ಶುಕ್ರವಾರ ನಾಳೆ ಆಯಿತು, ಶನಿವಾರ ಮುಗಿದು ಭಾನುವಾರ. ಬಹಳ ವಿಶೇಷವಾಗಿ 19/11/2023 ಭಾನುವಾರದಂದು ಗುರೂಜಿಯವರು ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿ ದೇವಸ್ಥಾನ, ಬೈರೋಹಳ್ಳಿ, ಕೆಂಗೇರಿ ಹೋಬಳಿ, ಕೆಂಗೇರಿನಲ್ಲಿರ್ತಕ್ಕಂಥ ಬೈರೋಹಳ್ಳಿಗೆ ಈ ಒಂದು ದೇವಸ್ಥಾನಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ತಾಯಿಯ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಚಂಡಿಕಾ ದೇವಿಯ ಹೋಮ, ಚಂಡಿಕಾ ಹವನ ಹಾಗೂ 1008 ಸಹಸ್ರ ಕುಂಭಾಭಿಷೇಕ ಮಹೋತ್ಸವ. ಇದು ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂದರೆ 1008 ಕಳಶಗಳಿಂದ ತಾಯಿಗೆ ಅಭಿಷೇಕವನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದಿದೆ. ಈ ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ತಾಯಿಯ ಕೃಪೆಗೂ ಕೂಡ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಮಹರ್ಷಿ ಧರ್ಮಯಾತ್ರೆಯ ಒಂದಿಷ್ಟು ವಿಚಾರವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಿರ್ತಕ್ಕಂಥದ್ದಾಯಿತು. ಗುರೂಜಿಯವರ ಮುಂಬರ್ತಕ್ಕಂಥ ಕಾರ್ಯಕ್ರಮಗಳ ಕುರಿತಾಗಿಯೂ ಕೂಡ ಒಂದಿಷ್ಟು ವಿಶ್ಲೇಷಣೆಯನ್ನು ಕೊಟ್ಟಿದ್ದಾಯಿತು. ಇನ್ನು ಈಗ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಒಂದಿಷ್ಟು ದೃಶ್ಯಗಳನ್ನು ದರ್ಶನವನ್ನು ಮಾಡ್ಕೊಂಡು ಬಂದು ಅದನ್ನು ನೋಡಿದಾಗಿಂದ ನನ್ನ ಮನಸ್ಸಲ್ಲಿರ್ತಕ್ಕಂಥ ಒಂದೇ ಮಾತೇನಪ್ಪ ಅಂದರೆ, ಎಲ್ಲರ ಚಿತ್ತ ಮಹರ್ಷಿ ಮಂದಿರದತ್ತ ಅಂತ ಹೇಳಿ. ಹೌದು, ಯಾಕೆ ಅಂತಂದರೆ ಮಹರ್ಷಿ ಮಂದಿರದ ದೇವಸ್ಥಾನ, ಆ ಒಂದು ಶ್ರೀ ಕ್ಷೇತ್ರ ಲಕ್ಷ್ಮೀ ಭುವರಸ್ವಾಮಿ ಸಾನ್ನಿಧ್ಯದಲ್ಲಿ ನಡೆದಿರತಕ್ಕಂಥ 48 ದಿನದ ಮಂಡಲಾನುಷ್ಠಾನದ 2ನೇ ಭಾಗದ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಪ್ರಾರಂಭದಲ್ಲಿ ಕಳೆದ ಶನಿವಾರ ತಾವು ದರ್ಶನವನ್ನು ಮಾಡಿದಾಗ್ಲೂ ಕೂಡ ಅದು ಒಂದಿಷ್ಟು ದೃಶ್ಯಗಳನ್ನು ಮಾತ್ರ ತಾವು ದರ್ಶನವನ್ನು ಮಾಡಿದ್ರಿ. ಅದರ ಜೊತೆಗೆ ಇನ್ನು ಬಹು ಪ್ರಮುಖವಾಗಿರ್ತಕ್ಕಂಥ ಒಂದಿಷ್ಟು ಪೂಜಾನುಷ್ಠಾನದ ದೃಶ್ಯವನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡಲಿಕ್ಕಾಗಲಿಲ್ಲ. ಆದರೆ ಆ ಒಂದು ಸುಸಂದರ್ಭ, ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಮಯ, ಮಹರ್ಷಿ ಮಂದಿರದಲ್ಲಿ ನಡೆದಿರತಕ್ಕಂಥ 48ನೇ ದಿನದ ಮಂಡಲಾನುಷ್ಠಾನದ ಮತ್ತೊಂದಷ್ಟು ಪ್ರಮುಖ ದೃಶ್ಯಗಳನ್ನು ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ತಪ್ಪದೇ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಲಕ್ಷ್ಮೀ ಭುವರಸ್ವಾಮಿ ಸಂಪೂರ್ಣ ಕೃಪಾಶೀರ್ವಾದವನ್ನು ತಮ್ಮೆಲ್ಲರಿಗೂ ಕೂಡ ಭಗವಂತ ಕೊಡಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ತಪ್ಪದೇ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದ ಕುರಿತಾಗಿ. ತಾವೆಲ್ಲರೂ ಕೂಡ ಈಗ ತಾನೇ ಮತ್ತೊಮ್ಮೆ ಆ ಒಂದು ದೃಶ್ಯಾವಳಿಗಳನ್ನು ದರ್ಶನವನ್ನು ಮಾಡ್ಕೊಂಡು ಬಂದ್ರಿ. ಹಾಗಾಗಿ ಅಲ್ಲಿ ಆಶ್ರಮದಲ್ಲಿ ನಡೆದಿರ್ತಕ್ಕಂಥ 48ನೇ ದಿನದ ಮಂಡಲಾನುಷ್ಠಾನದ 2ನೇ ಭಾಗ, ಅಂದರೆ ಮೊದಲು ತಾವು ದರ್ಶನವನ್ನು ಮಾಡಿದ್ರಿ, ಅದೆಲ್ಲವೂ ಕೂಡ ಒಂದಿಷ್ಟು ಪೂಜಾನುಷ್ಠಾನದ ದೃಶ್ಯಾವಳಿಗಳನ್ನು ತಾವು ದರ್ಶನವನ್ನು ಮಾಡಿದ್ರಿ. ಆದರೆ ಈಗ ತಾವು ದರ್ಶನವನ್ನು ಮಾಡ್ತಾ ಇರತಕ್ಕಂಥದ್ದು ಮಂಡಲಾನುಷ್ಠಾನದ ಸಮಯದಲ್ಲಿ ನೆರವೇರಿರ್ತಕ್ಕಂಥ ಒಂದಿಷ್ಟು ಪ್ರಮುಖ ಪೂಜಾನುಷ್ಠಾನದ ಒಂದಿಷ್ಟು ದೃಶ್ಯಗಳನ್ನು ತಾವು ದರ್ಶನವನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪದೇ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಶನಿವಾರ ಮುಗಿದ ಮೇಲೆ ಭಾನುವಾರದ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಭಾನುವಾರದ ಕಾರ್ಯಕ್ರಮ, ಈ ಬಾರಿಯ ಭಾನುವಾರದ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ರಾಶಿಫಲ ಮಾತನಾಡತಕ್ಕಂಥ, ವನಸರಿ ನೀಡತಕ್ಕಂಥ ಮಾರ್ಗದರ್ಶನದ ಮೇಲೆ ತಿಳಿಸ್ತಾ ಇರ್ತಕ್ಕಂಥ ರಾಶಿಫಲ, ಅದರ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಕಾರ್ತೀಕ ಮಾಸದಲ್ಲಿ ಬಹಳ ವಿಶೇಷವಾಗಿ ಮಾಡತಕ್ಕಂಥ ಒಂದು ದೀಪದ ಪೂಜೆ, ಒಂದು ಅನುಷ್ಠಾನ ಅಂತಲೂ ಕೂಡ ಹೇಳ್ಬೋದು, ಒಂದು ಪೂಜಾನುಷ್ಠಾನ ಅಂತಲೂ ಕೂಡ ಹೇಳ್ಬೋದು, ಒಂದು ತಂತ್ರಸಾರ ಅಂತಲೂ ಕೂಡ ಹೇಳ್ಬೋದು. ಅಂಧಕಾರದಿಂದ, ಅಂದರೆ ಈ ಒಂದು ಕತ್ತಲಿನಿಂದ ಬೆಳಕಿನೆಡೆ, ಅಂಧಕಾರದಿಂದ ಒಂದು ಬೆಳಕು, ಆ ಒಂದು ವಿಚಾರವಾಗಿ ನಿಮ್ಮ ಬಾಳು ಬೆಳಕಾಗಬೇಕು, ಇರ್ತಕ್ಕಂಥ ಸಮಸ್ಯೆಗಳು ದೂರ ಆಗಬೇಕು ಅಂತ ಹೇಳಿ ಇದೇ ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದೀಪದ ಪೂಜಾನುಷ್ಠಾನವನ್ನು ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ತೀನಿ. ಹಾಗಾಗಿ ತಾವೆಲ್ಲರೂ ಕೂಡ ಮರೆಯದೆ ತಪ್ಪದೆ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಕೂಡ ವೀಕ್ಷಿಸೆ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಎಂದಿನಂತೆ ತಿಳಿಸುವ ಹಾಗೆ ಮಹರ್ಷಿ ಧರ್ಮಯಾತ್ರೆಯ ಒಂದಿಷ್ಟು ಕಾರ್ಯಕ್ರಮಗಳ ಕುರಿತಾಗಿ ಇಂದಿನ ಭಾಗದಲ್ಲಿ ತಿಳಿಸಿರ್ತಕ್ಕಂಥದ್ದಾಯಿತು. ಹಾಗಾಗಿ ತಾವೆಲ್ಲರೂ ಕೂಡ ಗುರುಜಿಯವರು ಆಗಮಿಸ್ತಾ ಇರತಕ್ಕಂಥ ಈ ಕಾರ್ಯಕ್ರಮಗಳಿಗೆ ತಾವೂ ಕೂಡ ಭೇಟಿ ನೀಡಿ ಅದನ್ನು ಮಗದೊಮ್ಮೆ ಚಿಕ್ಕದಾಗಿ ಚುಟುಕಾಗಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಬಿಡ್ತೀನಿ. ನಾಳೆ 17ನೇ ತಾರೀಕು ಸಂಜೆ 5 ಗುರುಜಿಯವರು ವರ್ತೂರಿನಲ್ಲಿರತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೈಸ್ಕೂಲ್ ಮೈದಾನಕ್ಕೆ ಆಗಮಿಸ್ತಾ ಇದ್ದಾರೆ. ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಿಯ ದೀಪೋತ್ಸವದ ಕಾರ್ಯಕ್ರಮ. ಅದಾದ ಮೇಲೆ ಭಾನುವಾರ 19ನೇ ತಾರೀಕು ಭಾನುವಾರ ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿ ದೇವಾಲಯಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಕೆಂಗೇರಿ ಬಳಿ ಇರ್ತಕ್ಕಂಥ ಬೈರೋಹಳ್ಳಿನಲ್ಲಿ.
ಆ ಒಂದು ಸಾನ್ನಿಧ್ಯಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ತಾಯಿ ಕೆಂಪಮ್ಮ ದೇವಿಗೆ ಚಂಡಿಕಾ ಮಹಾಯಾಗ ಮತ್ತು 1008 ಸಹಸ್ರ ಕುಂಭಾಭಿಷೇಕದ ಮಹೋತ್ಸವದ ಕಾರ್ಯಕ್ರಮಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ತಪ್ಪದೇ ಭೇಟಿ ನೀಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ದೇವಿ ಕೆಂಪಮ್ಮ ದೇವಿಯ ಕೃಪಾಶೀರ್ವಾದ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಆಶ್ರಮದಲ್ಲಿರ್ತಕ್ಕಂಥ ಲಕ್ಷ್ಮೀ ಬೋಹರ ಸ್ವಾಮಿಯ ಸಾಲಿಗ್ರಾಮಕ್ಕೆ ನಡೀತಾ ಇರತಕ್ಕಂಥ ಸೇವೆಗಳು ಸಾಕಷ್ಟು ಬಾರಿ ವಿಭಿನ್ನ ರೀತಿಯಲ್ಲಿ ನಾನಾ ರೀತಿಗಳಲ್ಲಿ ಸೇವೆಗಳು ನೆರವೇರ್ತಾನೆ ಇದೆ. ಅದರಲ್ಲೂ ಬಹಳ ವಿಶೇಷವಾಗಿ ದೇವರಿಗೆ ನಡೀತಾ ಇರತಕ್ಕಂಥ ಒಂದು ಅಭಿಷೇಕದ ಸೇವೆ ಅದೆಲ್ಲವೂ ಕೂಡ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಲುಪಿಸ್ತಾ ಇರತಕ್ಕಂಥ ಭೂವರಹ ಸ್ವಾಮಿಯ ರಕ್ಷಾಮಂಡಲ ಅದನ್ನು ಪೂಜಾನುಷ್ಠಾನ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಸ್ಕೊಳ್ಬೋದು. ಅದರ ಪೂಜಾನುಷ್ಠಾನದಿಂದ ತಾವೆಲ್ಲರೂ ಕೂಡ ಮಗದೊಮ್ಮೆ ತಿಳಿಸ್ತಾ ಇದ್ದೀನಿ, ಸಾನ್ನಿಧ್ಯಕ್ಕೆ ಬಂದು ಯಾರಿಗೆಲ್ಲ ಸಮಸ್ಯೆ ಇದೆ ಲಕ್ಷ್ಮೀ ಬೋಹರ ಸ್ವಾಮಿಯ ರಕ್ಷಾಮಂಡಲವನ್ನು ಸ್ವೀಕರಿಸಿ ಅದರ ಪೂಜಾನುಷ್ಠಾನ 48 ದಿನದ ಮಂಡಲಾನುಷ್ಠಾನದ ಪೂಜಾನುಷ್ಠಾನವನ್ನು ತಾವು ಮಾಡಿ ಅದರಿಂದ ಎಂತಹ ಸಮಸ್ಯೆಗಳಿದ್ರೂ ಕೂಡ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ಬೋದಾಗಿರ್ತಕ್ಕಂಥ ಒಂದು ಶಕ್ತಿ ನಿಮಗೂ ಕೂಡ ಭಗವಂತ ದಯಪಾಲಿಸ್ತಾನೆ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಗುರುವಾರ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಈಗ ತಾನೇ ತಿಳಿಸಿದ ಹಾಗೆ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತ್ರೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಕಾರ್ತಿಕ ಮಾಸದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶುಭ ದಿನದಂದು ಸಾಂಬ ಸದಾಶಿವನ ಆರಾಧನೆ ಮಾಡತಕ್ಕಂಥದ್ದು. ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ದೀಪ ಜಗತ್ತಿನ ಕತ್ತಲನ್ನು ಹೊಡೆದೋಡಿಸ್ತಕ್ಕಂಥದ್ದು. ಯಾರೊಬ್ಬರ ಸಂಕಷ್ಟದಲ್ಲಿದ್ದರೆ ಕಷ್ಟದಲ್ಲಿರ್ತಕ್ಕಂತಹ ಅವರ ಕಷ್ಟಗಳನ್ನು ದೂರ ಆಗಬೇಕಾದ್ರೆ ದೀಪದಿಂದ ಮಾತ್ರವೇ ಸಾಧ್ಯ. ಅದಕ್ಕೆ ದೀಪ ನಮಸ್ಕಾರ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಯಾರಿಗೆ ಸಂಕಷ್ಟಗಳು ಎದುರಾಗತ್ತೆ, ಯಾರಿಗೆ ಕಷ್ಟ ಕಾರ್ಪಣ್ಯಗಳು ಸಾಕಷ್ಟು ಎದುರಾಗತ್ತೆ ಅಂತಹವರು ಒಂದು ದೀಪವನ್ನು ಹಚ್ಚಿ ಆ ದೀಪದ ಮುಂದೆ ಕೂತು ಅಲ್ಲಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡ್ರೆ ಆದಷ್ಟು ಬೇಗ ಸಮಸ್ಯೆಗಳು ದೂರ ಆಗುತ್ತೆ, ಕಷ್ಟಕ್ಕೆ ಒಂದು ಪರಿಹಾರ ಸಿಗುತ್ತೆ. ಅಂತಹ ಒಂದು ವೈಶಿಷ್ಟ್ಯತೆ ವಿಶೇಷತೆಯನ್ನು ಈ ಕಾರ್ತಿಕ ಮಾಸದಲ್ಲಿ ಲಕ್ಷ್ಮೀ ಬೋಹರ ಸ್ವಾಮಿಯ ಸಾನ್ನಿಧ್ಯದಲ್ಲೂ ಸಹಿತ ಪ್ರತಿನಿತ್ಯ ದೀಪಾರಾಧನಾ ಸೇವೆಗಳು ನಡೀತಾ ಇದೆ. ಹಾಗಾಗಿ ನೀವು ಬರೀ ಲಕ್ಷ್ಮೀ ಬೋಹರ ಸ್ವಾಮಿ ಸಾನ್ನಿಧ್ಯದಲ್ಲಿ ಮಾತ್ರ ದೀಪಾರಾಧನೆ ಅಂತಲ್ಲ, ರಾಜ್ಯದ ದೇಶದ ಎಲ್ಲ ದೇವಾಲಯಗಳಲ್ಲೂ, ದೇವಾಲಯನದಕ್ಕಿಂತ ಮನೆಗಳಲ್ಲಿ ತಾವು ನಿಮಗೊಂದು ಕಷ್ಟ ಅಂತ ಬಂದಾಗ ಕಷ್ಟಕ್ಕೆ ಮತ್ತೊಬ್ಬರಲ್ಲಿ ಪರಿಹಾರಕ್ಕೆ ಹೋಗಬೇಕಾದ್ದಿಲ್ಲ. ಒಂದು 3 ದೀಪಗಳನ್ನು ಹಚ್ಚಿ, ಆ 3 ದೀಪಗಳನ್ನು ಹಚ್ಚಿದ ನಂತರ ದೀಪದ ಮುಂಭಾಗದಲ್ಲಿ ಒಂದು ನಕ್ಷತ್ರಾಕಾರ ಇರ್ತಕ್ಕಂಥ ಒಂದು ಮಂಡಲವನ್ನು ಬರೀರಿ. ಅಂದರೆ 6 ರೇಖೆ ನಕ್ಷತ್ರವನ್ನು ಅರಿಶಿಣ ಅಥವಾ ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ ಇಂತಹದರಲ್ಲಿ ಬರೀರಿ. ಬರೆದು ಅದರ ಮಧ್ಯಭಾಗದಲ್ಲಿ 3 ದೀಪಗಳನ್ನು ಇಡಿ. ಅದರ ಮಧ್ಯಭಾಗದಲ್ಲಿಡುವಂತಹ 3 ದೀಪಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಆ 3 ದೇವರ ಒಂದು ಸಂಕೇತವಾಗಿ 3 ದೀಪಗಳನ್ನು ಪ್ರಜ್ವಲಿಸ್ತಕ್ಕಂಥದ್ದು. ಪ್ರಜ್ವಲಿಸಿದ ನಂತರ ನಿಮ್ಮ ಸಮಸ್ಯೆಗಳೇನಿದೆ ಸಮಸ್ಯೆಗಳನ್ನು ಭಗವಂತನ ಮುಂದೆ ಒಪ್ಪಿಸಬೇಕಾದ್ದಿಲ್ಲ. ದೇವ್ರ ಮುಂದೆ ಕೂತ್ಕೊಂಡಾಗ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿ ಕೈ ಮುಗಿದ್ರೆ ನೀನು ಏನಕ್ಕೆ ಬಂದಿದ್ಯಾ, ನಿನ್ನ ಸಮಸ್ಯೆ ಏನು ಅಂತಕ್ಕಂಥದ್ದನ್ನು ಭಗವಂತ ಅರ್ಥಕೊಳ್ತಾನೆ. ಭಗವಂತನ ಮುಂದೆ ನಮ್ಮ ಕಷ್ಟ ಹೇಳ್ಕೋಬೇಕಾದ್ದೇ ಇಲ್ಲ. ದೇವ್ರ ಮುಂದೆ ಒಂದು ಪ್ರಾರ್ಥನೆ ಮಾಡಿದ್ರೆ ಸಾಕು. ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ನನ್ನಲ್ಲಿರ್ತಕ್ಕಂಥ ಅಂಧಕಾರವನ್ನು, ನನಗಿರ್ತಕ್ಕಂಥ ಈ ಕತ್ತಲು ಆವರಿಸಿರ್ತಕ್ಕಂಥ ಈ ಕ್ಷಣವನ್ನು ನನ್ನ ಜೀವನಕ್ಕೊಂದು ಬೆಳಕನ್ನು ಕೊಡಪ್ಪ ಅಂತ ಹೇಳಿ ದೇವರನ್ನಷ್ಟು ಕೇಳಿದ್ರೆ ಸಾಕು. ಆ ಹಚ್ಚಿರುವಂಥ ದೀಪ ಆ ಫಲವನ್ನು ಕೊಡುತ್ತೆ. ಇದು ಪರೀಕ್ಷೆ ಮಾಡಿ ನೋಡಿ. ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಮಾತ್ರ ದಿನಂಪ್ರತಿ ಬಹಳ ವಿಶೇಷ. ಇದನ್ನೇ ಲಕ್ಷ್ಮೀ ಬೋಹರ ಸ್ವಾಮಿ ಸಾನ್ನಿಧ್ಯದಲ್ಲಿ
ಯಾರೊಬ್ಬರ ಸಮಸ್ಯೆ ಇದ್ದರೂ ಸಮಸ್ಯೆ ಪರಿಹಾರಕ್ಕಾಗಿ ಅವರು ಕರೆ ಮಾಡಿ ತಿಳಿಸಿದ್ರೆ ಅವರ ಹೆಸರಲ್ಲಿ ಸಹಿತ ದೀಪವನ್ನು ಆರಾಧನೆ ಮಾಡುವಂಥ ಕಾಲವನ್ನು ಈಗಾಗಲೇ ದೇವಸ್ಥಾನದಲ್ಲಿ ಅದನ್ನು ನಾವು ತಂದಿದ್ದೀವಿ. ಅದು ಪ್ರತಿನಿತ್ಯ ಸೇವೆ ನಡೀತಾ ಇದೆ. ಹಾಗೆ ತಮ್ಮಲ್ಲಿರ್ತಕ್ಕಂಥ ಕಷ್ಟಗಳು ಬೇಗ ದೂರ ಆಗಲಿ ಅಂತ ನಾನು ಸ್ವಾಮಿನೇ ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿರತಕ್ಕಂಥದ್ದಾಯಿತು. ಸ್ವಾಗತಿಸಿದ್ದಾದ ನಂತರ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಬನ್ನಿ ಅದನ್ನು ಮತ್ತೆ ಮುಂದುವರಿಸೋಣ. ಗುರುಗಳೇ, ಈಗ ನಮಗೇನು ತಿಳಿಸ್ಕೊಡ್ತೀರಾ ಗುರುಗಳೇ? ವಿಚಾರಗಳು ಸಾಕಷ್ಟು ಇದೆ. ಹೌದು. ಜೊತೆಗೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮ ಸೂಕ್ಷ್ಮತೆಗಳು, ಆಧಾರ, ಜೊತೆಗೆ ದೇವತಾ ಪ್ರಾರ್ಥನೆ, ಜನಸಾಗರನ್ನೇ ಕೂಡಿಸ್ಕೊಂಡಿರ್ತಕ್ಕಂಥದ್ದು. ಇಡೀ ರಾಜ್ಯದ ಮೂಲ ಮೂಲೆಗಳಿಂದ ಬಂದಂತಹ ಭಕ್ತರು ತೃಪ್ತಿಯಾಗಿ ತಾಯಿನ ದರ್ಶನ ಮಾಡಿಕೊಂಡು ತದನಂತರ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ವರ್ಷಕ್ಕೆ ಒಂದಾವರ್ತಿ ಒಂದಿಷ್ಟು ಕಾಲ ಮಾತ್ರ ದರ್ಶನವನ್ನು ಕೊಡ್ತಕ್ಕಂಥ ತಾಯಿ ಹಾಸನಾಂಬಾಳ ಸೇವೆ ಈ ವರ್ಷ ಬಹಳ ಅದ್ಧೂರಿತವಾಗಿ ಸಂಪನ್ನಗೊಂಡಿತು. ಆ ಸಂಪನ್ನಗೊಂಡಂಥದ್ದನ್ನು ನಾವು ನೋಡಬೇಕಲ್ವ. ಯಾಕೆಂದರೆ ತಾಯಿಯ ಸೇವೆಯನ್ನು ನಾವು ಕಣ್ತುಂಬಿಸ್ಕೊಂಡ್ವಿ. ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತು ಬರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸಿರತಕ್ಕಂಥ ತಾಯಿ ಹಾಸನಾಂಬ, ಆ ದೇವಿಯ ದರ್ಶನ ಆನಂದವಾಗಿರ್ತಕ್ಕಂಥದ್ದು. ಸಾಕಷ್ಟು ಜನ ಹಗಲಂದಿರ, ರಾತ್ರಿಯಂದಿರ, ಮಧ್ಯರಾತ್ರಿ, ಬೆಳಗಿನ ಜಾವ ಎಲ್ಲ ಭಾಗಗಳಲ್ಲೂ ಓಡಾಡಿದ್ರಿ. ಹಾಗೆ ರಾಜ್ಯದ ಮೂಲ ಮೂಲೆಗಳಿಂದ, ಈ ಬಾರಿ ರಾಜ್ಯವಷ್ಟೇ ಅಲ್ದಿರ ಹೊರ ರಾಜ್ಯಗಳಿಂದಲೂ ಸಹಿತ ಸಾಕಷ್ಟು ಜನ ಭಕ್ತರು ದೇವಾಲಯಕ್ಕೆ ಬಂದರು, ದರ್ಶನವನ್ನು ಮಾಡಿಕೊಂಡ್ರು. ಹಾಗೆ ಸರತಿ ಸಾಲಲ್ಲಿ ನಿಂತರು, ಸೇವೆಗಳನ್ನು ಸಲ್ಲಿಸಿದ್ರು. ಮನುಷ್ಯ ಎಲ್ಲವನ್ನೂ ಒಳಿತನ್ನು ಮಾಡಲಿಕ್ಕಾಗುವುದಿಲ್ಲ, ಅಥವಾ ತಾನು ವ್ಯವಸ್ಥೆ ಮಾಡಿರೋದು ಎಲ್ಲವೂ ಸರಿ ಹೋಗುತ್ತೆ ಅಂತಲೂ ಅಲ್ಲ. ಬೇಕು ಬೇಡಗಳ ಮಧ್ಯದಲ್ಲಿ ಅಥವಾ ಒಂದಷ್ಟು ಬೇರೆ ಬೇರೆ ಥರ ಚಿಂತನೆಗಳಲ್ಲಿ ನಡೆಯಿತು. ಆದರೆ ಏನೇ ಆದರೂ ಗರ್ಭಗುಡಿಯ ಪ್ರಧಾನ ದ್ವಾರದ ಅಲ್ಲಿ ಬರುವವರೆಗೂ ಮಾತ್ರ, ಬಂದಾದ ನಂತರ ತಾಯಿನ ದರ್ಶನ ಮಾಡುವಂಥ ಸೌಭಾಗ್ಯ ಇತ್ತಲ್ಲ, ಅದು ಎಲ್ಲವನ್ನೂ ಮರೆಸ್ತಾ ಇತ್ತು. ಹಾಗೆ ಪುಟ್ಟದಾದಂಥ ಆಲಯ, ಬೃಹತ್ ಮಟ್ಟದ ಆಲಯವಲ್ಲ ಅದು. ಚಿಕ್ಕದಾದಂಥ ಆಲಯದಲ್ಲಿ ಅಷ್ಟು ಜನ, ಲಕ್ಷಾಂತರ ಜನ ದರ್ಶನ ಮಾಡೋದಕ್ಕೆ ಒಂದು ಸೌಭಾಗ್ಯ ಕರುಣಿಸಿದ್ಲಲ್ಲ ತಾಯಿ ಹಾಸನಾಂಬ, ಅದು ಸಂತೋಷ ಪಡ್ತಕ್ಕಂಥ ವಿಚಾರ. ಅಷ್ಟೆಲ್ಲ ವಿಶೇಷತೆಗಳಿರ್ತಕ್ಕಂಥದ್ದು ವರ್ಷದ 365 ದಿವಸ ಯಾಕೆ ಬಾಗಿಲು ತೆಗೆದಿರಬಾರ್ದು, ಈ ಚಿಂತನೆ ಒಂದಷ್ಟು ಜನಗಳಲ್ಲಿ. ಆದರೆ ಅಲ್ಲಿ ಬಂದಂಥ ಸಪ್ತಮಾತೃಕೆಯರಲ್ಲಿ ದೇವಿ ಒಂದಿಷ್ಟು ಕಾಲ ಮಾತ್ರ ನಾನು ಇಲ್ಲಿದ್ದು ಹೊರಡುತ್ತೇನೆ, ನಾನು ಈ ಭಾಗಕ್ಕೂ ಒಂದಿಷ್ಟು ಕಾಲ ಮಾತ್ರ ನಿಲ್ತೇನೆ, ನಾವು ಅಕ್ಕ ತಂಗಿಯರ ಜೊತೆಯಲ್ಲಿ ಬಂದಿದ್ದೀವಿ, ಪುನಃ ನಾವು ಜೊತೆಯಲ್ಲಿ ಮುಂದುವರಿಬೇಕು, ಮುಂದೆ ನಡೀತೀವಿ ಅಂತ ಹೇಳುವಂಥ ಕಾಲ ನೋಡಿ. ಗರ್ಭಗುಡಿ ಕದವನ್ನು ಮುಚ್ಚುವಂತಹ ಆ ಸುಂದರ ಗಳಿಗೆ, ಅಂದರೆ ಸಂಪನ್ನವಾಗಿ ಎಲ್ಲರಿಗೂ ದರ್ಶನವನ್ನು ಕೊಟ್ಟಾದ ನಂತರ ಈ ಜ್ವಾಲೆಯನ್ನು ಮತ್ತೊಮ್ಮೆ ದೀಪವನ್ನು ಹಚ್ಚುವ ಕ್ರಮ. ದೀಪವನ್ನು ಹಚ್ತಾರೆ. ಹಚ್ಚಿದಾದ ನಂತರ ಗರ್ಭಗುಡಿಯಲ್ಲಿ ಬರೀ ಒಂದು ಹೂವು ಮಾತ್ರ, ಒಂದೇ ಒಂದು ಹೂವನ್ನ ಆ ದೇವಿ ಮೇಲೆ ಹೂವನ್ನು ಹಾಕಿ, ಈ ವರ್ಷ ಹಾಕಿರ್ತಕ್ಕಂಥ ಹೂವು ಮತ್ತು ಅದರ ಮೇಲಿರ್ತಕ್ಕಂಥ ಗೆಜ್ಜೆ ವಸ್ತ್ರ, ಇದಿಷ್ಟು ಆದ ನಂತರ ಎಲ್ಲರೂ ಸಹಿತ ಅಲ್ಲಿನ ಮುಖ್ಯ ಅಧಿಕಾರಿಗಳು, ಹಾಗೆ ಆ ಭಾಗದ ಜಿಲ್ಲಾಧಿಕಾರಿಗಳು, ಅಲ್ಲಿರ್ತಕ್ಕಂಥ ತಹಸೀಲ್ದಾರು ಮತ್ತು ದೇವಾಲಯದ ಪ್ರಧಾನ ಅರ್ಚಕರು ಎಲ್ಲರೂ ಸಹಿತ ಒಮ್ಮೆ ಗರ್ಭಗುಡಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಅಮ್ಮ ಈ ವರ್ಷದ ಸೇವೆಯನ್ನು ಅತ್ಯುತ್ತಮವಾಗಿ ಎಲ್ಲೂ ಲೋಪಬಾರದಂಥ ರೀತಿ ಮಾಡಿದ್ದೇವೆ, ನಿನ್ನ ಅನುಗ್ರಹ ನಮ್ಮ ಕೊಡಮ್ಮ ಅಂತ ಹೇಳಿ ಕೇಳಿಕೊಂಡು ಅದಾದ ನಂತರ ದ್ವಾರವನ್ನು ಮುಚ್ಚುವಂಥ ಕಾಲ ನೋಡಿ. ಈಗ ದ್ವಾರವನ್ನು ಮುಚ್ಚುತ್ತಾ ಇದ್ದಾರೆ. ಇಲ್ಲಿ ಒಂದು ವಿಶೇಷ ಇದೆ. ವರ್ಷಕ್ಕೆ ಒಂದಾವರ್ತಿ ದರ್ಶನ ಕೊಟ್ಟಾದ ನಂತರ ಇನ್ನು ತಾಯಿ ಸೇವೆ ಹೇಗೆ ಎಂಬತಕ್ಕಂಥ ಚಿಂತನೆ ಇದೆ. ಆ ಚಿಂತನೆ ಹೇಗಪ್ಪ ಅಂದರೆ, ಗರ್ಭಗುಡಿಯಲ್ಲಿ ತಾಯಿಗೆ ಅಲಂಕಾರ ಮಾಡಿರ್ತಕ್ಕಂಥ, ತಾಯಿಯ ಕೈಯಲ್ಲಿರ್ತಕ್ಕಂಥ ಬಳೆಗಳು, ಆಮೇಲೆ ಅಮ್ಮನವರಿಗೆ ಹಾಕಿರ್ತಕ್ಕಂತಹ ಆ ನಯನ ಮನೋಹರವಾಗಿರ್ತಕ್ಕಂಥ ಅಲಂಕಾರ ಸಾಮಗ್ರಿಗಳು, ಹಾಗೆ ಅಮ್ಮನವರಿಗೆ ಉಡಿಸಿರ್ತಕ್ಕಂಥ ವಸ್ತ್ರ, ಇದೆಲ್ಲವನ್ನು ಸಹಿತ ಗರ್ಭಗುಡಿಯಿಂದ ಆಚೆ ಬಂದ ನಂತರ ಬರುವಂತಹ ಕಾಲದಲ್ಲೇ ದೇವಿ ಹೊರಗಡೆ ಬರ್ತಾಳೆ ನೋಡಿ. ಕದವನ್ನು ಹಾಕಲಿಕ್ಕೆ ಆಗಲೇ ಬೀಗದ ಕೈ ರೆಡಿ ಆಗೋಯ್ತು. ಅಂದರೆ ಒಂದಿಷ್ಟು ದರ್ಶನ ಕೊಟ್ಟಾದ ನಂತರ ಕದವನ್ನು ಹಾಕಿ, ಅದು ಘನ ಸರ್ಕಾರದ ನೇತೃತ್ವದಲ್ಲಿ ಯಾರು ಆ ಭಾಗದ ಸಚಿವರಿರ್ತಾರೆ ಅವರು ಇರಬೇಕು, ಅವರೊಂದಿಗೆ ಜಿಲ್ಲಾಧಿಕಾರಿಗಳಿರಬೇಕು, ದೇವಾಲಯದ ಮುಖ್ಯಸ್ಥರಿರಬೇಕು, ಹಾಗೆ ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂಥ ಅರ್ಚಕ ವರ್ಗ ಇರಬೇಕು. ಅವರೆಲ್ಲರ ಸಮ್ಮುಖದಲ್ಲಿ ಬೀಗವನ್ನು ಎಲ್ಲರಿಗೂ ತೋರಿಸಿ, ಆ ಬೀಗವನ್ನು ಹಾಕಿದ ನಂತರ ಅದಕ್ಕೆ ಘನ ಸರ್ಕಾರದಿಂದ ಒಂದು ಮುದ್ರೆಯನ್ನು ಹಾಕ್ತಾರೆ. ಆ ಮುದ್ರೆ ಹಾಕಿದ್ರೆ ಆ ಮುದ್ರೆ ಪುನಃ ತೆಗೆಯುವಂಥದ್ದು ಅದಕ್ಕೊಂದು ಮುಹೂರ್ತನೇ ಬೇಕು. ಒಂದು ಸರ್ತಿ ಆ ಗರ್ಭಗುಡಿಯ ಆ ಮುಹೂರ್ತದ ಆ ಬಾಗಿಲನ್ನ ಹಾಕಿದ ಮೇಲೆ ಇನ್ನೇನಾದ್ರು ಇದೆ ಒಳಗಡೆ, ಇನ್ನೇನು ನೋಡಬೇಕು ಅಂದರೆ ಸಾಧ್ಯವೇ ಇಲ್ಲ. ಕದವನ್ನು ಹಾಕುವ ಮುನ್ನವೇ ಒಮ್ಮೆ ಆಲೋಚನೆ ಮಾಡ್ತಾರೆ. ಒಳಗಡೆ ಹೋಗಿ ತಾಯಿನ ಮತ್ತೆ ಕಣ್ತುಂಬ ದರ್ಶನ ಮಾಡ್ತಾರೆ. ದರ್ಶನ ಮಾಡಿದ ನಂತರ
ಆ 3 ವಿಶೇಷವಾಗಿರ್ತಕ್ಕಂಥ ಆ ಶಕ್ತಿ ದೇವತೆಗಳ ವಿಶೇಷವಾದಂಥ ಆ ವಿಗ್ರಹಗಳ ಮೇಲೆ, ಅಂದರೆ ಆ ಒಂದು ಗುಂಡು ಆಕಾರ ಏನಿದೆಯೋ ಅದರ ಮೇಲೆ ಒಂದೊಂದು ಮೊಳದಷ್ಟು ಮಾತ್ರ ಹೂವನ್ನು ಹಾಕಿ ಮತ್ತೇನೂ ಇಲ್ಲದಿರ 2 ದೀಪಗಳನ್ನು ಪ್ರಜ್ವಲಿಸಿ ಅಮ್ಮನವರ ನೈವೇದ್ಯಕ್ಕೆ ಒಂದಿಷ್ಟು ಪ್ರಸಾದವನ್ನು ಅಲ್ಲಿಟ್ಟು, ಅದಾದ ನಂತರ ನೋಡಿ ಈ ಪ್ರಕಾರವಾಗಿ ದೇವಾಲಯದ ಕದವನ್ನು ಮುಚ್ಚುವಂತಹದ್ದು, ಅದರ ಬೀಗವನ್ನು ಹಾಕುವಂಥದ್ದು, ಅದಕ್ಕೊಂದು ರಾಜಮುದ್ರೆಯನ್ನು ಅಥವಾ ಸರ್ಕಾರದ ಘನಮುದ್ರೆಯನ್ನು ಹಾಕುವಂಥದ್ದು, ಇಷ್ಟೆಲ್ಲ ಪ್ರಕ್ರಿಯೆಗಳನ್ನು ನಿನ್ನೆ ಮಧ್ಯಾಹ್ನ ಅಂದರೆ ಬಹುಶಃ ನಿನ್ನೆ 11:30-12 ಗಂಟೆಗೆ ಈ ಅನುಷ್ಠಾನ ಮುಗೀತು. ಅಂದರೆ ನಿನ್ನೆಗೆ ಎಲ್ಲವೂ ಸಂಪೂರ್ಣವಾಯಿತು, ಸಂಪನ್ನವಾಯಿತು. ನೋಡಿ ಈಗ ಮುದ್ರೆಯನ್ನು ಹಾಕ್ತಾ ಇದ್ದಾರೆ. ಅಂದರೆ ಬೀಗ ಹಾಕಿದ ಮೇಲೆ ಅದರ ಮೇಲೆ ಒಂದು ಶ್ವೇತವರ್ಣದ ವಸ್ತ್ರವನ್ನು ಹಾಕಿ ಅದರ ಮೇಲೆ ಸರ್ಕಾರದ ಘನಮುದ್ರೆ ಏನಿದೆಯೋ, ರಾಜಮುದ್ರೆ ಏನಿದೆಯೋ, ಅಥವಾ ನಮ್ಮ ಸರ್ಕಾರ ಯಾವ ಮುದ್ರೆಯನ್ನು ಅಲ್ಲಿ ಅದನ್ನು ಹಾಕುವಂಥ ಪ್ರಕ್ರಿಯೆಯನ್ನು ಬೆಳೆಸ್ಕೊಂಡ್ಬಂದಿದ್ದಾರೋ ಅದನ್ನು ಮಾಡ್ತಾರೆ. ಅಲ್ಲಿನ ಅಧಿಕಾರಿಗಳು ಮಾಡುವಂಥ ಕೆಲಸ. ಅರ್ಚಕರ ಕೈಲಿ ಬೀಗ ಹಾಕಿಸ್ತಾರೆ. ಅದಾದ ಮೇಲೆ ಅದರ ಮೇಲೆ ವಸ್ತ್ರವನ್ನು ಸುತ್ತಾರೆ ಬೀಗಕ್ಕೆ. ಅದಾದ ಮೇಲೆ ಅದರ ಮೇಲೆ ಮುದ್ರೆಯನ್ನು ಹಾಕ್ತಾರೆ. ನೋಡಿ, ಮುದ್ರೆಯನ್ನು ಕಾಸಿ ಅದರ ಮೇಲೆ ಮುದ್ರೆಯನ್ನು ಹಾಕುವಂಥ ಪ್ರಕ್ರಿಯೆ. ಇನ್ನು ವರ್ಷ ಬೇಕು ತಾಯಿ ಹಾಸನಾಂಬಳನ್ನ ದರ್ಶನ ಮಾಡಲಿಕ್ಕೆ. ಅಂದರೆ ಯಾರೂ ಒಳಗೆ ಹೋಗೋಂಗಿಲ್ಲ, ಒಳಗಡೆಯಿಂದ ಯಾವುದೂ ಹೊರಗೆ ಬರೋಂಗಿಲ್ಲ, ಒಳಗಡೆ ಗಾಳಿ ಬೆಳಕು ಮಾತಾಡೋಂಗೇ ಇಲ್ಲ. ಗರ್ಭಗುಡಿಯಲ್ಲಿ ಹಚ್ಚಿರುವ ದೀಪ ಹಾಗೇ ಉರಿತಾ ಇರುತ್ತೆ. ತಾಯಿ ಮೇಲಿರ್ತಕ್ಕಂಥ ಪುಷ್ಪ ಒಂದು ಚೂರು ಬಾಡ್ದಿರ ಹಾಗೇ ನಿಂತ್ಕೊಳ್ಳುತ್ತೆ. ಅಥವಾ ಒಳಗಿರ್ತಕ್ಕಂಥ ಆ ಪುಷ್ಪ ಹಚ್ಚಿರುವ ದೀಪ, ಆ ಕಾವು, ಆ ಬಿಸಿಗೆ ಅದು ಏನು ಬೇಕಾದರೂ ಆಗ್ಬೋದು. ಆದರೆ ಆಗೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಸಾನ್ನಿಧ್ಯ ಇದೆ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಇಂತಹ ಒಂದು ಪವಾಡಗಳು ನಡೀತಕ್ಕಂಥ ಪವಾಡ ಕ್ಷೇತ್ರಗಳು ಸಾಕಷ್ಟು ಇದೆ. ಅದರಲ್ಲಿ ಹಾಸನ ಎಲ್ಲರಿಗೂ ಕಟ್ಟುವಂಥ ರೀತಿ, ಕಣ್ಣಿಗೆ ಕಾಣುವಂಥ ರೀತಿ, ಎದುರುಗಡೆ ಎಲ್ಲರಿಗೂ ದರ್ಶನವನ್ನು ಕೊಡುತ್ತೆ. ನೋಡಿ, ಈಗ ಗರ್ಭಗುಡಿಯಿಂದ ಆಚೆ ಬಂದು ತಾಯಿ ಕೂತಿದ್ದಾಳೆ. ಈ ದೇವಿಯ ಉತ್ಸವವನ್ನು, ಅಂದರೆ ಆ ವಸ್ತ್ರವನ್ನು ಮತ್ತು ಆ ಪುಷ್ಪಗಳನ್ನು, ಆ ದೇವರ ಅಲಂಕಾರ ಸಾಮಗ್ರಿಗಳನ್ನು ಈಗ ಅಲ್ಲಿನ ಪ್ರಧಾನ ಅರ್ಚಕರು ತನ್ನ ಶಿರದ ಮೇಲೆ ಎತ್ಕೊಂಡು ಆ ದೇವಾಲಯಕ್ಕೆ ಪ್ರದಕ್ಷಿಣೆ ಬರ್ತಾರೆ. ಪ್ರದಕ್ಷಿಣೆ ಬಂದಾದ ನಂತರ ಅದನ್ನು ಎಲ್ಲಿ ಸೇರಿಸಬೇಕು, ಸರ್ಕಾರದ ಅಧೀನದಲ್ಲಿ ಏನು ಹೋಗಬೇಕು, ಯಾವೊಂದು ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಎಲ್ಲೆಲ್ಲಿ ಸೇರಿಸಬೇಕು ಎಲ್ಲವನ್ನು ಸೇರಿಸ್ತಾರೆ. ಆ ತಾಯಿ ಬಡವಳಲ್ಲ, ಆ ತಾಯಿ ಬಹಳಷ್ಟು ಸಿರಿವಂತಳಿದ್ದಾಳೆ. ಹಾಗಾಗಿ ವರ್ಷಕ್ಕೆ ಒಂದಾವರ್ತಿ ನಡೀತಕ್ಕಂಥ, ಒಂದು ಬಾರಿ ನಡೆಯುವಂಥ ತಾಯಿ ಹಾಸನಾಂಬಾಳ ದರ್ಶನ, ಆ ತಾಯಿಯ ಅನುಗ್ರಹ ಎಲ್ಲವೂ ನಿನ್ನೆಗೆ ಸಂಪೂರ್ಣವಾಯಿತು. ಸಂಪನ್ನವಾದಂತಹ ಕ್ಷೇತ್ರ ದರ್ಶನ ಭಾಗ್ಯ ನಿಮ್ಮೆಲ್ಲರಿಗೂ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ದರ್ಶನವನ್ನೂ ಮಾಡಿದ್ವಿ, ಸಂಪನ್ನವಾದ ದೃಶ್ಯವನ್ನೂ ಕಂಡ್ವಿ, ದೇವಸ್ಥಾನ ಕದವನ್ನು ಹಾಕೋದು ನೋಡಿದ್ವಿ, ಅದಕ್ಕೊಂದು ಮುದ್ರೆ ಹಾಕೋದನ್ನು ನೋಡಿದ್ವಿ. ಇದು ನಿಮ್ಮೆಲ್ಲರ ಸೌಭಾಗ್ಯವೇ ಸರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಾಯಿ ಹಾಸನಾಂಬಾದೇವಿಯ ದರ್ಶನವನ್ನು ಮಾಡಿದ್ವಿ. ತಾಯಿಯ ಆ ಒಂದು ದೇವಸ್ಥಾನದ ಕದವನ್ನು ಮುಚ್ಚತಕ್ಕಂಥ ಸಮಯ, ಆ ಒಂದಿಷ್ಟು ಮಹತ್ವಪೂರ್ಣ ದೃಶ್ಯಗಳನ್ನು ಕೂಡ ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದ್ವಿ. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತತಮೃತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟ ದೇವತಾ ಕುಲದೇವತಾತ್ಮಕ ಶ್ರೀ ಗುರು ರಾಘವೇಂದ್ರ ದೇವತಾಭ್ಯೋ ನಮಃ. ಭೋಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ದೇವರನ್ನ ಪ್ರಾರ್ಥನೆ, ದೇವರ ಗುರುಗಳನ್ನು ಪ್ರಾರ್ಥನೆ, ಜಗದ್ಗುರುಗಳ ಆರಾಧನೆ. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ದೇವತಾ ಆರಾಧನೆ. ಒಬ್ಬ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಧರ್ಮದ ಪರಿಪಾಲನೆ ಮಾಡತಕ್ಕಂಥ ಮನಸ್ಸಿನ ಸ್ಥಿತಿ ಎಲ್ಲರೂ ಬರಲೇಬೇಕು. ಹಾಗೆ ಅದ್ಭುತವಾದಂತಹ ಈ ಒಂದು ವಿಶೇಷವಾದ ಕಾರ್ತಿಕ ಮಾಸದ ಶುಕ್ಲಪಕ್ಷದ ಈ ಅನುಷ್ಠಾನ ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸ ಶುಕ್ಲಪಕ್ಷ 16/11/2023 ಗುರುವಾರ, ತೃತೀಯ ಮೂಲಾ ನಕ್ಷತ್ರ. ತಾಯಿ ಹಾಸನಾಂಬಾ ದೇವಿಯ ಸಂಪೂರ್ಣವಾದಂಥ ಕದವನ್ನು ಮುಚ್ಚಿರ್ತಕ್ಕಂಥದ್ದು. ಇನ್ನು ಭಕ್ತರು ಏನಪ್ಪ ಅಂದರೆ ದರ್ಶನ ಮಾಡೋ ದೇವಸ್ಥಾನ ಮಾತ್ರ ದರ್ಶನ ಆಗುತ್ತೆ. ಇರಲಿ, ಏನೇ ಆದರೂ ವಿಶೇಷವಾಗಿರ್ತಕ್ಕಂಥ ದಿನ, ದೇವಿಯ ಆರಾಧನೆ ಮಾಡತಕ್ಕಂಥ ದಿನ.
ದೇವಿಯ ಆರಾಧನೆ ಮಾಡತಕ್ಕಂಥ ದಿನ, ದೇವಿಯ ಸಂಪೂರ್ಣವಾದಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಗುರುವಾರ ಬಂತು ಅಂದರೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತೀವಿ. ಗುರು ದತ್ತ ಮಹಾರಾಜರನ್ನು ಪ್ರಾರ್ಥನೆ ಮಾಡ್ತೀನಿ. ದತ್ತ ಪಾದಿಕೆಗಳನ್ನು ಮನಸ್ಸಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಕಷ್ಟಗಳು ದೂರ ಮಾಡಪ್ಪ ಗುರು ದತ್ತಾತ್ರೇಯರೇ ಅಂಥೇಳಿ ದತ್ತ ಮಹಾರಾಜರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಶುಭ ದಿನ ಎಲ್ಲರಿಗೂ ಒಳಿತಾಗಲಿ, ಒಳ್ಳೆಯ ಶುಭಗಳಿಗೆ ಬರಲಿ. ಜೊತೆಗೆ ಆಗಲೇ ನಾನು ಹೇಳಿದೆ, ಜೊತೆಗೆ ತಾವು ಪ್ರೋಮೋ ನೋಡಿದ್ರಿ. ಸ್ವಾಮಿಯ 48 ದಿವಸದ ವಿಶೇಷವಾಗಿರ್ತಕ್ಕಂಥ ಮಂಡಲಾಚರಣೆ, ಮಂಡಲ ಅನುಷ್ಠಾನ, ಮಹಾಮೃತ್ತಿಗೆಯ ಬಗ್ಗೆಯೂ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದೆ. ಹಾಗೆ ದೇವಸ್ಥಾನದಲ್ಲಿ, ಆಶ್ರಮದಲ್ಲಿ ನಡೀತಿರ್ತಕ್ಕಂಥ ಸೇವೆಗಳ ಬಗ್ಗೆ ತಿಳಿಸಿದ್ದೀವಿ. ಆಶ್ರಮ ಪುಟ್ಟದಾಗಿ, ಚಿಕ್ಕದಾಗಿ, ಚೊಕ್ಕಟವಾಗಿರ್ತಕ್ಕಂಥದ್ದು, ಸಾಲಿಗ್ರಾಮ ಕ್ಷೇತ್ರವಾಗಿರ್ತಕ್ಕಂಥದ್ದು, ಬೇಡಿ ಬರ್ತಕ್ಕಂತಹ ಅವರಿಗೆ ಕಷ್ಟಗಳನ್ನು ಹೊತ್ತು ಬರ್ತಕ್ಕಂಥವ್ರ ಪರಿಹಾರ ಕ್ಷೇತ್ರವಾಗಿರ್ತಕ್ಕಂಥದ್ದು. ನೋಡ್ತಾ ಇದ್ದ ಹಾಗೆ 9 ದಿವಸಕ್ಕೆ ಗರ್ಭಗುಡಿಯಾಗಿ 48 ದಿವಸ ಮಂಡಪೂಜೆ ಆಗಿ ಈಗಾಗಲೇ ಪ್ರತಿನಿತ್ಯ ನಿತ್ಯ ಸೇವೆ ನಡೀತಾ ಇರತಕ್ಕಂಥ ಅದೃಷ್ಟದ ದಿನಗಳಂದರೂ ತಪ್ಪಲ್ಲ. ಇಂತಹ ಅದ್ಭುತವಾದಂತಹ ಈ ಸಾನ್ನಿಧ್ಯಕ್ಕೆ ನಿಮ್ಮೆಲ್ಲರ ಸಹಾಯ ಹಸ್ತಬೇಕು. ತಾವೇ ಸ್ವತಃ ತಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಇದೆಯೋ ಆ ಸಂಕಲ್ಪವನ್ನು, ಹಾಗೆ ಅಲ್ಲಿ ಆಶ್ರಮದಲ್ಲಿ, ದೇವಾಲಯದ ಪರಾಂಗಣದಲ್ಲಿ ಏನೆಲ್ಲ ಸೇವೆ ಆಗಬೇಕಾಗಿದೆ ಅಥವಾ ಏನೆಲ್ಲ ವ್ಯವಸ್ಥೆಗಳಾಗಬೇಕಾಗಿದೆ ಅದನ್ನು ತಾವೇ ಮುಂದೆ ನಿಂತು ಮಾಡಿದ್ರೆ ಅದು ಬಹಳ ಉತ್ತಮ. ನೀವು ಬಂದಾಗ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಾವು ಹೇಳೋದಲ್ಲ. ನೀವೇ ನಿಮಗನಿಸಿದ್ದ ಮಟ್ಟಿಗೆ ನಿಮ್ಮ ಕಾರ್ಯ ಸಿದ್ಧಿಯಾದ ನಂತರ ಒಂದು ಸೇವೆಯನ್ನು ಮಾಡಲಿಕ್ಕೆ ತಾವು ಮುಂದಾದರೆ ಬರ್ತಕ್ಕಂಥ ಭಕ್ತರಿಗೆ ಒಂದಿಷ್ಟು ಅನ್ನದಾನಕ್ಕೋ ಅಥವಾ ಒಂದಿಷ್ಟು ಶೀಟು ಕೂತ್ಕೊಳ್ಳಿಕ್ಕೆ ನೆರಳಿನ ವ್ಯವಸ್ಥೆನೋ ಅಥವಾ ದೂರಾಭಾರದಿಂದ ಬರ್ತಕ್ಕಂಥ ಭಕ್ತರಿಗೆ ಉಳ್ಕೊಳ್ಳಿಕ್ಕೆ ಒಂದಷ್ಟು ವ್ಯವಸ್ಥೆನೋ ಏನಾದರೂ ಒಂದಿಷ್ಟು ಸೇವೆಗಳನ್ನು ಮಾಡುವಂತಹ ಮನಸ್ಸು ಎಲ್ಲ ಭಕ್ತ ಮಹಾಶಯರಿಗೂ ಸಿಗಲಿ. ಆ ಭಗವಂತ ಲಕ್ಷ್ಮೀ ಬೋರಹ ಸ್ವಾಮಿಯ ಅನುಗ್ರಹ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಬನ್ನಿ, ಭಾಗವಹಿಸಿ. ಪ್ರತಿ ಶನಿವಾರ ಮತ್ತು ಭಾನುವಾರ ತಾವೇ ತಮ್ಮ ಸ್ವಹಸ್ತದಿಂದ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡುವ ಸೌಭಾಗ್ಯ ನಿಮ್ಮದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಪ್ರತಿಯೊಬ್ಬರು ಸಹಿತ ಅವರವರ ರಾಶಿಫಲಗಳನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ಗಣಪತಿಯ ಪ್ರಾರ್ಥನೆ, ನಿಮ್ಮ ಮನೆ ದೇವರ ಒಂದು ಪ್ರಾರ್ಥನೆ, ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಇವತ್ತಿನ ನಮ್ಮ ಭವಿಷ್ಯತ್ತಿನ ಬೆಳಕು ಚೆನ್ನಾಗಿರಲಿ ಅಥವಾ ದೋಷಗಳಂತ ಇದ್ದರೆ ಅದಕ್ಕೆ ಪರಿಹಾರ ಸಿಗುವಂಥದ್ದಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಮೇಷರಾಶಿಯವರು ಲಾಭವನ್ನು ಗಳಿಸ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಯಾವುದೇ ಕೆಲಸ ಮಾಡಿದ್ರೂ ಅದರಿಂದ ಅರ್ಥಪೂರ್ಣವಾದಂಥ ಬೆಳಕನ್ನು ಕಾಣುವಂಥ ಅದೃಷ್ಟದ ದಿನ ಅಂದರೂ ತಪ್ಪಾಗುವುದಿಲ್ಲ. ಮೇಷರಾಶಿಯಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಚೆನ್ನಾಗಿರೋದ್ರಿಂದ ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸುವಂಥದ್ದಾಗುತ್ತೆ. ಆದರೆ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಂಡ್ಬಿಡ್ತೀರಿ, ಮನಸ್ಸಲ್ಲಿ ನೋವುಂಟು ಮಾಡ್ಕೊಳ್ತೀರಿ. ಯಾವುದನ್ನೂ ಸರಿ ಹೋಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಆತಂಕದಲ್ಲಿದ್ದೀರಿ. ಆದರೆ ಒಂದು ಸತ್ಯಾಂಶ, ಇವತ್ತು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 12:45 ಮಾತ್ರ ಎಚ್ಚರಿಕೆಯಾಗಿರಿ. ಅದಾದ ನಂತರ ಉಳಿದ ಸಮಯ ಸಾಕಷ್ಟು ಅದೃಷ್ಟವನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಋಷಭ ಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರಗಳಾಗಲಿ, ವೃತ್ತಿ ಧರ್ಮದ ಅಭಿವೃದ್ಧಿ ಆಗಲಿ, ಆರ್ಥಿಕ ಸಂಕಷ್ಟಗಳಾಗಲಿ ಅಥವಾ ಕಷ್ಟ ಎಂಬತಕ್ಕಂಥದ್ದು ಬಂದಾಗ ಅದನ್ನು ದೂರ ಮಾಡ್ಕೊಳ್ಳೋದು ಹೇಗೆ ಎಂಬತಕ್ಕಂಥದ್ರ ಚಿಂತನೆ ಆಗಲಿ, ಇದನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದ್ರೆ ಅದರ ಫಲಗಳಲ್ಲಿ ಇವತ್ತು ಅದೃಷ್ಟವನ್ನೇ ಕಾಣ್ತೀರಿ. ಹಾಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಒಂದು ದ್ವಂದ್ವ ನಿಲುವು ತೀರ್ಮಾನವನ್ನು ದೂರ ಮಾಡಿಕೊಂಡು ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಅದೃಷ್ಟದ ಮನೆ ಬಾಗಿಲು ತೆಗೆದಿದೆ ಅಂದರೆ ಅದು ತಪ್ಪಾಗುವುದಿಲ್ಲ. ಹಾಗಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡಿ, ಸಕಲ ವಿಧವಾದಂಥ ಕಷ್ಟಗಳು ಬೇಗ ದೂರ ಆಗಿ ಒಂದು ಸುಖ, ಸಂತೋಷ, ನೆಮ್ಮದಿ ನಿಮಗೆ ಸಿಗುವಂಥದ್ದಾಗಲಿ. ತಾಯಿ ಭುವನೇಶ್ವರಿಯ ಅನುಗ್ರಹ ನಿಮಗೆ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಏನೇ ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಎಚ್ಚರಿಕೆಯಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗಾಗಿ ವೃಷಭ ರಾಶಿಯವರು ಹಾಕುವ ಹೆಜ್ಜೆ ಸ್ವಲ್ಪ ಜೋಪಾನ ಇರಲಿ, ಎಲ್ಲವನ್ನೂ ಸುಖ ಸಂತೋಷದಿಂದಲೇ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧಾನುಗ್ರಹ ಭಾಳ ಚೆನ್ನಾಗಿದೆ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕಾಯಕವನ್ನು ಮಾಡಬೇಕಾದ್ರೂ ಅದನ್ನು ಎಚ್ಚೆತ್ತುಕೊಂಡು ಸರಿಯಾದ ರೀತಿ ಆಲೋಚನೆ ಮಾಡ್ತೀರಿ. ಆದರೆ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಆಗುವಂಥ ಸನ್ನಿವೇಶ ಬರುತ್ತೆ. ಯಾವುದು ಬಂದರೂ ಬಂದಂಥದ್ದು ಆ ಕ್ಷಣಕ್ಕೆ ಮಾತ್ರ. ಅದಾದ ನಂತರ ಒಳಿತನ್ನೇ ಕಾಣ್ತೀರಿ, ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದೃಷ್ಟ ಎಂಬತಕ್ಕಂತಹದ್ದು ಭಗವಂತ ಆತ ಕೊಟ್ಟರೆ ಎಲ್ಲವೂ ಅದೃಷ್ಟವಾಗಿರುತ್ತೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಅದೃಷ್ಟ ಫಲ ಚೆನ್ನಾಗಿದೆ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಅದನ್ನು ತಾವು ಅಂದುಕೊಂಡಷ್ಟು ಲಾಭವಾಗಿ ಗಳಿಸ್ತೀರಿ.
ಹಾಗೆ ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ ಸರಿಸುಮಾರು 12ರ ನಂತರ ಅದೃಷ್ಟದ ಕ್ಷಣ ಅಂದರೆ ತಪ್ಪಾಗಲಾರದು. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಸಣ್ಣ ಪುಟ್ಟ ಮಕ್ಕಳು ತಾವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಸ್ವಲ್ಪ ಜೋಪಾನವಾಗಿರಿ. ಯಾವುದೇ ಕೆಲಸ ಮಾಡಬೇಕಾದರೂ ಹಿರಿಯರ ಜೊತೆಯಲ್ಲಿರಲಿ ಅಥವಾ ಅನುಭವಸ್ಥರ ಜೊತೆಯಲ್ಲಿರಲಿ. ಅನುಭವಸ್ಥರ ಮಾತನ್ನು ಆಲಿಸಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವ ಶಕ್ತಿ ಕರ್ಕಾಟಕ ರಾಶಿಯವರಿಗಿದೆ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಸ್ವಲ್ಪ ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಉದ್ರೇಕವಾಗಿ ಅಥವಾ ದುಡುಕಿ ಇನ್ಯಾರನೋ ಏನೋ ಮಾತಾಡೋಕ್ಕೆ ಹೊರಟು ಅಲ್ಲೇನೋ ಸಮಸ್ಯೆ ಮಾಡ್ಕೊಳ್ಳಿದ್ದೀರಾ, ಸ್ವಲ್ಪ ಜೋಪಾನವಾಗಿದ್ದರೆ, ಎಚ್ಚರಿಕೆಯಿಂದಿದ್ದರೆ ಖಂಡಿತ ಒಳಿತನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಈ ಕಡೆಯಿಂದ ಹಾವೇರಿ ಕಡೆಯಿಂದ. ಹಾವೇರಿ ಕಡೆಯಿಂದ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಶಾರದಾ ಅಂತದೆ. ಶಾರದಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ. ತಾಯಿ, ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಾಯಿ. ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಿಮ್ಮ ಆಶೀರ್ವಾದ ಎಲ್ಲ ಆಗ್ಲಿಮ್ಮ, ಹೇಳಿ ತಾಯಿ. ಇಲ್ಲ ಗುರುಜಿ, ನಮಗೆ ನರದಿಂದ ಪ್ರಾಬ್ಲಮ್ ರೀ. ನಿಮಗೆ ನರ ಹೊಡ್ತ ಜಾಸ್ತಿ ರೀ. ಆಮೇಲೆ ತಲೆನೋವಿಲ್ಲ, ಬರೇ ನರ ಹೊಡ್ತ. ನರದ ಬಗ್ಗೆನೇ ಕೇಳಬೇಕಾಗಿತ್ತು. ನರದ ಹೊಡೆತ ಅಂದರೆ ಯಾವ ಭಾಗದಲ್ಲಿ ನರದ ನೋವು ಜಾಸ್ತಿ? ನೋವಿರೋದು ಎಲ್ಲಿ? ನರ ಹೊಡ್ತ ಅಂದ್ರೆ ಮೈ ಕೈ ಎಲ್ಲ, ಕಾಲು ನೋವು, ಇಲ್ಲೇ ಕೈ. ಅಂದರೆ ತೋಳು ಅಥವಾ ಮೊಣಕಾಲು ಈ ಭಾಗದಲ್ಲಿ ಇರಲ್ಲ? ಮೊಣಕಾಲು, ತೋಳು ನರ ಹೊಡ್ತ. ಮೈ ಕೈ ಎಲ್ಲ ನರ ಹೊಡ್ತ್ರಿ, ಪೂರ್ತಿ ಬಾಡಿನ ನರ ಹೊಡ್ತ. ಅಂದರೆ ನರಗಳದ್ದು ಸಮಸ್ಯೆ ಎದುರಾಗ್ತಾ ಇದೆ? ಹ್ಞೂ ರೀ, ನರಗಳು. ಯಾವಾಗಿಂದ ಸಮಸ್ಯೆ ಇದು? ನನಗೆ ಜಾಸ್ತಿ ಮದುವೆ ಆಗ್ಲಿಕ್ಕಿಂತಾನೆ ಮೊದ್ಲಿಂದ ರೀ. ಇದಕ್ಕೆ ವೈದ್ಯರು ಏನು ಹೇಳಿದ್ರು? ಡಾಕ್ಟರ್ನ ಪರೀಕ್ಷೆ ಮಾಡಿ ನೋಡ್ಸಿದ್ರಾ? ಡಾಕ್ಟರ್ ಹತ್ರ ಹೋಗಿದ್ರಾ? ಡಾಕ್ಟರ್ ಕಡೆಗೆ ತೋರಿಸ್ತಾ ಇದ್ದೇವೆ. ತೋರಿಸ್ತಾ ಇದ್ದೀರಿ? ಮೆಡಿಸಿನ್ ಕೊಡ್ತಾರೆ, ಮೆಡಿಸಿನ್ ತಿಂದಾಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ನೀವ್ ಹೇಳಿದ್ದು ಎಲ್ಲ ಆಯುರ್ವೇದಿಕ್ ಒಂದ್ ಸ್ವಲ್ಪ ಮಾಡ್ಕೊಂಡು ಕುಡ್ದಾಗ ಒಂದ್ ಸ್ವಲ್ಪ ಕಮ್ಮಿ ಆಕತಿ. ಆಮೇಲೆ ಸ್ವಲ್ಪ ಮತ್ತೆ ಜಾಸ್ತಿ ಆಗತ್ತೆ. ಒಂದು ಕೆಲಸ ಮಾಡಿ, ನರಗಳಲ್ಲಿರ್ತಕ್ಕಂತಹ ಸಮಸ್ಯೆ, ನರಗಳಲ್ಲಿ ಹೊಡೆತ ಬೀಳುವಂಥದ್ದು, ನರಗಳಲ್ಲಿ ಬ್ಲಡ್ ಎಲ್ಲೋ ಒಂದು ಸಣ್ಣದಾಗಿ ಕ್ಲಾಟ್ ಆಗ್ತಾ ಇದೆ ಅಂದಾಗ ಆ ಜಾಗದಲ್ಲಿ ನೋವು ಜಾಸ್ತಿ ಆಗುತ್ತೆ, ಅಥವಾ ಅದರದಕ್ಕೆ ಶುರುವಾಗುತ್ತೆ, ಅಥವಾ ಭಾಳಷ್ಟು ಸುಸ್ತಾಗುತ್ತೆ. ಇಂಥ ಸಮಸ್ಯೆಗೆ ನಿಮ್ಮ ಆಹಾರದ ಪದ್ಧತಿಯಲ್ಲೇ ಸ್ವಲ್ಪ ದಿವಸ ಸರಿಪಡಿಸ್ಕೋಬೇಕು. ನೀವೊಂದು ಕೆಲಸ ಮಾಡಿ, ವಾರಕ್ಕೆ 2 ದಿವಸ ಹುರುಳಿಕಾಳು ಸಾರು ತಗೊಳ್ಳಿ. ಹುರುಳಿಕಾಳು ವಾರಕ್ಕೆ 2 ದಿವಸ. ವಾರಕ್ಕೆ 2 ದಿವಸ ನುಗ್ಗೆ ಸೊಪ್ಪಿನ ರಸ, ಅಂದರೆ ನುಗ್ಗೆ ಸೊಪ್ಪು, ನುಗ್ಗೆ ಸೊಪ್ಪಿನ ಪಲ್ಯ, ನುಗ್ಗೆಕಾಯಿ ಇಂತಹದ್ದನ್ನು ತಗೊಳ್ಬೇಕು. ಅಂದರೆ ಆದಷ್ಟು ದೇಹ ಉಷ್ಣದಲ್ಲಿರಬೇಕು, ಹೀಟ್ ಆಗಬೇಕು. ಹಾಗಂತ ತುಂಬ ಹೀಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ತುಂಬ ಹೀಟ್ ಮಾಡಿಕೊಂಡ್ರೆ ಇನ್ನೊಂದು ಬೇರೆ ಸಮಸ್ಯೆ ಶುರುವಾಗ್ಬಿಡುತ್ತೆ. ಅದಕ್ಕೋಸ್ಕರ ಆರೋಗ್ಯಕ್ಕೆ ನಾವು ಹೇಗೆ ಔಷಧಿಯಾಗೇ ತೊಗೋಬೇಕೇ ವಿನಃ ರುಚಿಗೋ ಅಥವಾ ಇನ್ನೇನೋ ಬರುತ್ತೆ ಶಕ್ತಿ ಅಂತೇಳಿ ನಾವು ತೊಗೋಬಾರ್ದು. ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ಳಿ. 2 ದಿವಸ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಕಾಯಿ ಇದ್ರ ಪಲ್ಯಗಳನ್ನು ಮಾಡ್ಕೊಳ್ಳೋದು, 2 ದಿವಸ ಹುರುಳಿಕಾಳು ತೊಗೊಳ್ಳೋವಂಥದ್ದು. ಇದರ ಮಧ್ಯದಲ್ಲಿ ವಾರಕ್ಕೆ 2 ದಿವಸ ಒಂದೊಂದು ಹನಿ ಜೇನುತುಪ್ಪನ ಬೆಳಿಗ್ಗೆ ಬರೀ ಹೊಟ್ಟೆಲಿ ತೊಗೊಳ್ಳೋದು. ಇಷ್ಟು ಮಾತ್ರ ಮಾಡ್ತಾ ಬನ್ನಿ. ನಿಮ್ಮ ನರಗಳ ಸಮಸ್ಯೆ, ಮೈಕೈ ನೋವು ಬರ್ತಕ್ಕಂಥದ್ದು, ಅಥವಾ ಅಲ್ಲಲ್ಲಿ ಗಂಟು ಹಾಕೊಳ್ಳುವಂಥದ್ದು, ಅಥವಾ ಕೂತ್ರೆ ನಿಂತರೆ ಹಾಗೆ ನರಗಳಿಗೆ ಗಂಟು ಹಾಕೊಳ್ಳುವಂಥದ್ದು, ಇಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳು ನಮಗೆ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ.
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡ್ಕೋಬೇಕು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಿ, ಸರಿ ತಪ್ಪುಗಳ ಆಲೋಚನೆ, ಸರಿಯಾದ ಮಾರ್ಗದಲ್ಲಿರ್ತಕ್ಕಂಥದ್ದು, ನ್ಯಾಯಬದ್ಧವಾದಂಥ ಆಹಾರವನ್ನು ಸ್ವೀಕರಿಸ್ತಕ್ಕಂಥದ್ದು. ನಾವು ಹೊಟ್ಟೆ ತುಂಬ ಊಟ ಮಾಡಬೇಕು, ಮತ್ತೊಬ್ಬರ ಹಸಿವನ್ನು ನೀಗಿಸಬೇಕು. ಹಾಗೆ ಕೂಡಿಟ್ಟದ್ದು ಯಾವತ್ತೂ ನಮ್ಮದಲ್ಲ. ಇರೋ ತನಕ 4 ಜನಕ್ಕೆ ಏನು ದಾನ ಧರ್ಮ ಮಾಡ್ತೀವಿ, ಒಳ್ಳೆ ಮಾತಾಡ್ತೀವಿ, ಕನಿಷ್ಠ ಪಕ್ಷ ಕೈಯಲ್ಲಿರ್ತಕ್ಕಂಥದ್ದನ್ನು ಕೊಡದಿರೋ ಇದ್ದರೂ ಎಲ್ಲಾದರೂ ಅನ್ನ ಸಿಗೋ ಜಾಗವನ್ನಾದರೂ ಇನ್ನೊಬ್ಬರು ತೋರಿಸ್ಬೇಕು ನಾವು. ಹಾಗೆ ಮಾಡೋದೇ ಬಹಳ ಶ್ರೇಯಸ್ಸು, ಯಶಸ್ಸು. ಹಾಗೆ ಸಿಂಹರಾಶಿಯವರು ಒಂದಿಷ್ಟು ಒಳಿತರ ಬಗ್ಗೆ ಚಿಂತನೆ ಮಾಡ್ತಾ ನಡೆದ್ರೆ ಇವತ್ತು ನಿಜಕ್ಕೂ ಅದೃಷ್ಟ ನಿಮ್ಮದಾಗತ್ತೆ. ಹಾಗೆ ಆರೋಗ್ಯದ ಕಡೆ ಮಾತ್ರ ತುಂಬ ಲಕ್ಷ್ಯ ಇರಲಿ. ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅಧಿಕವಾದಂಥ ಬೆನ್ನೋವು ಅಥವಾ ತಲೆನೋವು ಅಥವಾ ಮೈಕೈ ನೋವು ಉಂಟಾಗುವಂಥ ಪರಿಸ್ಥಿತಿ ಸಾಕಷ್ಟು ಇದೆ. ಅನಾರೋಗ್ಯದ ಕ್ಷಣಗಳು ಎದುರಾಗೋದಕ್ಕೂ ಮುನ್ನ ನಿಮ್ಮ ಆರೋಗ್ಯದ ಕಡೆ ಒಂದಷ್ಟು ಗಮನ ಹರಿಸ್ತಕ್ಕಂಥದ್ದು ಭಾಳ ಉತ್ತಮ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಮಾಡುವಂತಹ ಕೆಲಸ ಅರ್ಥಪೂರ್ಣವಾಗಿ ಆಲೋಚನೆ ಮಾಡಬೇಕು. ಹಾಗೆ ಮಾಡುವಂತಹ ಕೆಲಸ ವೃತ್ತಿಯಲ್ಲಿ ಅಭಿವೃದ್ಧಿ, ವೃತ್ತಿ ಧರ್ಮದ ಮತ್ತಷ್ಟು ಶ್ರೇಯಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮದಾಗಬೇಕಾದರೂ ನಿಮ್ಮ ಕುಲದೇವರ ಅನುಗ್ರಹ ಖಂಡಿತ ನಿಮಗೆ ಬೇಕು. ನಿಮ್ಮ ಕುಲದೇವರನ್ನು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳನ್ನು ಅಥವಾ ನಿಮಗೆ ಬಹಳಷ್ಟು ಹತ್ತಿರದಲ್ಲಿದ್ದು ಮಾರ್ಗದರ್ಶನ ಕೊಡ್ತಕ್ಕಂಥವ್ರನ್ನು ಗೌರವಿಸಬೇಕು, ಒಂದು ಸ್ಥಾನಮಾನವನ್ನು ಅವ್ರಿಗೆ ಕಲ್ಪಿಸಬೇಕು. ಹೀಗೆ ಮಾಡಿ ಜೊತೆಗೆ ಸಾಧ್ಯವಾದರೆ ಇವತ್ತಿನ ದಿವಸ ಕನ್ಯಾ ರಾಶಿಯವರು 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ಹೆಸರು ಕಾಳು ಎರಡನ್ನೂ ಸಹಿತ ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು ಬಹಳ ಉತ್ತಮ. ಇದರಿಂದ ಖಂಡಿತ ಒಳ್ಳೆಯ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದು ದಿವಸ ಬಹಳ ಉನ್ನತವಾದಂಥ ಸ್ಥಿತಿ, ಒಂದು ದಿವಸ ಸಂಪೂರ್ಣ ಅಸಮಾಧಾನ, ಒಂದು ದಿವಸ ಪರವಾಗಿಲ್ಲಪ್ಪ ಅಂತ ಮಿಶ್ರ ಫಲ, ಒಂದು ದಿವಸ ನನ್ನ ಬೇಡಬೇಡಪ್ಪ ಈ ಜೀವನ ಅನ್ನೋ ಥರ ಹುಚ್ಚುತನ. ಏನೇ ಆದರೂ ಇವತ್ತಿನ ದಿವಸ ಮಾತ್ರ ಅದೃಷ್ಟವನ್ನೇ ಮಾಡಿದ್ದೀರಿ. ಇವತ್ತು ನೀವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದು ಹೊಸದಾದಂಥ ಕೆಲಸಕ್ಕೆ ನಾಂದಿ ಹಾಡ್ತೀರಿ. ನಿಮ್ಮ ಆತ್ಮೀಯರು, ಕುಲಬಾಂಧವರು ಅಥವಾ ಸ್ನೇಹಿತರು, ಮಾರ್ಗದರ್ಶಕರು ಯಾರು ನಿಮ್ಮೊಂದಿಗೆ ಹೆಚ್ಚು ಸ್ನೇಹವನ್ನು ಬೆಳೆಸ್ತಾರಲ್ಲ ಅಂತ ಅವ್ರ ಜೊತೆ ಮತ್ತಷ್ಟು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತೀರಿ. ಅದೃಷ್ಟ ಭಗವಂತ ಕೊಟ್ಟರೆ ಎಲ್ಲವೂ ಹಾಗೆ. ಆ ಕೊಟ್ಟಂಥದ್ದನ್ನು ಅರ್ಥಪೂರ್ಣವಾಗಿ ಇಟ್ಕೊಂಡು 4 ಜನಕ್ಕೆ ಅನುಕೂಲವಾಗಿ ನಿಲ್ಲುವಂಥ ಕಾಯಕ ನಿಮ್ಮದಾದರೆ ಅದು ಮತ್ತಷ್ಟು ಲಾಭವೇ ಸರಿ. ಇವತ್ತು ಸಾಧ್ಯವಾದರೆ ಒಂದು ಕೆಂಪು ವಸ್ತ್ರ, ಒಂದಷ್ಟು ತೊಗರಿಬೇಳೆ ಅಥವಾ ಒಂದಷ್ಟು ಗೋಧಿ ಅಥವಾ ತೊಗರಿಬೇಳೆ ಇಂತಹದ್ದನ್ನು ಕೆಂಪು ವಸ್ತ್ರದಲ್ಲಿ ಗಂಟು ಹಾಕಿ ಅದನ್ನು ನಿಮ್ಮ ಮನೆ ದೇವರಿಗೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಶಿವಾರಾಧನೆ ಬೇಕೇ ಬೇಕು. ಶಿವನ ಆರಾಧನೆ ಮಾಡಿ. ಮನಸ್ಸು ತುಂಬ ಚಂಚಲತೆ ಇದೆ, ಮನಸ್ಸಲ್ಲಿ ಆತಂಕ ಇದೆ, ಉದ್ವಿಗ್ನ ಥರ ಇದೆ, ಯಾವುದೂ ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ, ಅಂದುಕೊಂಡಷ್ಟು ಕೆಲಸಗಳು ಯಾವುದೂ ನಡೀತಾ ಇಲ್ಲ, ಏನೋ ಒಂಥರ ಬಾಧೆ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಇಂತಹ ಪರಿಸ್ಥಿತಿನಲ್ಲೇ ಸ್ವಲ್ಪ ಧೈರ್ಯ ತಂದುಕೊಳ್ಬೇಕು. ಹಾಗೆ ಹಾಕುವ ಹೆಜ್ಜೆನಲ್ಲಿ ಏನಾದರೂ ಇಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಮಾಡುವ ಕೆಲಸವನ್ನು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಮಾಡ್ಕೋಬೇಕು. ಯಾರೂ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರಿಲ್ಲ ಅಂದಾಗ ನಾವೇ ಅವ್ರನ್ನ ಅರ್ಥ ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಸಮಸ್ಯೆ ಎಂಬತಕ್ಕಂಥದ್ದು ಬಂದಾಗ ಅದಕ್ಕೊಂದು ಪರಿಹಾರವನ್ನು ಹುಡ್ಕೋಬೇಕೇ ವಿನಃ ಸಮಸ್ಯೆಗೆ ಮತ್ತಷ್ಟು ಸಮಸ್ಯೆಯನ್ನು ಮಾಡಿಕೊಳ್ಳಬಾರ್ದು. ಎಚ್ಚರಿಕೆಯಿಂದ ನಡೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಸ್ವಾಮಿ, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಲಕ್ಷ್ಮೀಪುರದಿಂದ ಫೋನ್ ಮಾಡ್ತಾ ಇದ್ದೀನಿ. ಲಕ್ಷ್ಮೀಪುರದಿಂದ ಫೋನ್ ಮಾಡ್ತಾ ಇದ್ದೀರಿ. ಅಮ್ಮ, ತಮ್ಮ ಹೆಸರು ತಿಳ್ಕೊಳ್ಬೋದಾ? ನನ್ನ ಹೆಸರು ಮಂಜುಳಾ ಅಂತ. ಮಂಜುಳಾ ಅಂತ ಹೇಳಿ. ಅಮ್ಮ, ನೊಂದ್ಕೊಳ್ಬೇಡಿ. ಸಮಸ್ಯೆಗಳು ಬೆಟ್ಟದಷ್ಟು ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ಆದರೆ ಸಮಸ್ಯೆಗೊಂದು ಪರಿಹಾರ ಇದ್ದೇ ಇದೆ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ. ತಾಯಿ, ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ಹಂಚ್ಕೊಳ್ಳಿ. ಹಲೋ ಹಲೋ ಅಪ್ಪಾಜಿ, ಅನಂತ ಶರಣಾರ್ಥಿಗಳು ನಿಮ್ಮ ಪಾದಪದ್ಮಗಳಿಗೆ ತಂದೆ. ನನ್ನ ಜೀವನ ಯಾಕೆ ಹಿಂಗಾಗೈತಿ? ಯಾರನ್ನು ದ್ವೇಷಿಸ್ಬೇಕು, ಯಾರನ್ನು ನಾನು ನಂಬಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಧೈರ್ಯ ತನ್ಕೋಮ. ಎಲ್ಲ ಒಂದೊಂದು ಕಾಲ ಅಷ್ಟೇ. ಬರ್ತಕ್ಕಂಥದ್ದು ಯಾವುದೂ ಬೆಟ್ಟದಂಥ ಕಷ್ಟ ಬಂದರೂ ಅದು ಮಂಜಿನ ಗಡ್ಡೆ ಥರ ಕರಗುತ್ತೆ. ಆದರೆ ಆ ಬಂದಂಥ ಕಷ್ಟ ನಮಗೆ ಅರಿವಾಗ್ದಿರ ನಮ್ಮ ಸಮಸ್ಯೆ ಹೀಗಾಗೋಗ್ಬಿಡುತ್ತೆ.
ನಿನ್ನ ಸ್ವರತರಂಗ ನೋಡಿದ್ರೆ ಹೇಳಮ್ಮ. ಬಹಳಷ್ಟು ನಂಬಿದರೆ ಮೋಸ ಮಾಡ್ತಿದ್ದಾರೆ ಅಪ್ಪಾಜಿ. ನಾನು ನನ್ನ ಗಂಡನ ಪರವಾಗಿ ಹೋರಾಟ, ನನ್ನ ತಂದೆ ತಾಯಿಗೂ ಏಜ್ ಆಗಿದೆ, ಅವ್ರು ಬಹಳ ಒದ್ದಾಡ್ತಿದ್ದಾರೆ ನನ್ನ ಕಾಲಲ್ಲಿ. ಅವ್ರ ಒದ್ದಾಟ ನನ್ನ ಕಣ್ಣಾರೆ ನಾನು ನೋಡ್ಲಾರ ತಂದೆ. ಇವ್ರ ಆಟ ನಾನು ಯಾಕಾದ್ರೂ ಜೀವಂತ ಇದೀನೋ ಅಂತ ಅನಿಸ್ಬಿಟ್ಟಿದೆ ನನಗೆ. ನೀನು ಈ ಥರ ಅನ್ಕೊಂಬಿಟ್ರೆ ವಯಸ್ಸಾದ ತಂದೆ ತಾಯಿ ಅವ್ರು ಏನು ಮಾಡಬೇಕು? ಮದುವೆ ಮಾಡಿಕೊಟ್ಟ ಮೇಲೆ ನೀನು ಹಣೆ ಬರ ನಿಂದು ಅಂತ ಅವ್ರು ದೂರ ಆದ್ರೂ ನನಗೆ ನೀನೇ ಸರ್ವಸ್ವ, ನಿಮ್ಮನ್ನು ಬಿಟ್ಟರೆ ನನಗಿಲ್ಲ ಅಂತ ತಂದೆ ತಾಯಿ ನಿನ್ನನ್ನು ಅಷ್ಟೊಂದು ಮನಸ್ಸಲ್ಲಿ ತಂದ್ಕೊಳ್ಬೇಕಾದ್ರೆ ಅದನ್ನು ನೀನು ನೋಡಬೇಕು, ಇದನ್ನು ನೀನು ನೋಡಬೇಕು. ಈ ಕಡೆ ಗಂಡದ ಮನೆಯಲ್ಲೂ ನೀನು ಅದನ್ನು ಸುಧಾರಿಸ್ಬೇಕು, ಹಾಗೆ ಅಪ್ಪ ಅಮ್ಮನ್ನೂ ನೀನು ಸುಧಾರಿಸ್ಕೋಬೇಕಲ್ಲಮ್ಮ. ಇಲ್ಲ ಅಂತ ಇಲ್ಲ ಅಂದ್ರೆ ನಮ್ಮ ಯಜಮಾನ್ರು ಯಾಕೆ ನಮ್ಮನ್ನು ಕರ್ಕೊಂಡು ಹೋಗ್ತಿಲ್ಲ ಗೊತ್ತಾಗುವಂತ. ಲಾಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿವಿ, ಶಾಂತವನಕ್ಕೆ ಹೋಗಿವಿ. ಅವ್ರಂತೂ ಬಂದು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಗುರುಗಳೇ. ಅವ್ರು ಏನಂತಾರೆ, ಈಗ ಬೇಡ ನೀವು ಅಂತಾರೆ. ಅವರು ಎಷ್ಟು ನಾವು ಫೈಟ್ ಮಾಡ್ತಿದೀವಿ ಅಂದ್ರೆ ಧಾರ್ಮಿಕವಾಗಿನೂ ಹೋರಾಟ ಮಾಡ್ತಿದೀವಿ, ಶಾಂತಿಕವಾಗಿನೂ ಹೋರಾಟ ಮಾಡ್ತಿದೀವಿ. ಆದ್ರೆ ನನ್ಗೆ ಯಾವ್ದು ಅಂತ ಪರಿಹಾರ ಸಿಗ್ತಾ ಇಲ್ಲ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಈಗ ಆಗಸ್ಟ್ 25 ಮೊನ್ನೆ ನಾನು ನಿಮ್ಗೆ ಫೋನ್ ಮಾಡಿದ್ದೆ ಅಪ್ಪಾಜಿ. ನೀವು ನವರಾತ್ರಿ ಟೈಮಲ್ಲಿ 5ನೇ ದಿನ ನನ್ಗೆ ಮಾತಾಡಿದ್ರಿ. 11 ದಿನ ಬನ್ನಿ ಮಹಾಂಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ ಅಂತಂದ್ರೆ 11 ದಿನ ನಾನು ಇನ್ನ 5ನೇ ದಿನ ನಡೆಸ್ತಿದ್ದೆ. ಅವತ್ತು 5ನೇ ದಿನ ನಿಮ್ಗೆ ಕರೆ ಸಿಕ್ಕಾಗ 11 ದಿನ ನಾನು ಹೋಗಿ ಬಂದೆ. ಯಾರಿಗೆ ಹೇಳಿದ್ರು ಇಂಥ ಪೂಜೆ ಅಂತ ಬಿಡ್ತಾ ಇಲ್ಲಮ್ಮ. ನಾನು ಹೇಳೋದು ನನ್ನ ಪ್ರಶ್ನೆಗಳಿಗೆ 1-2-3 ಉತ್ತರ ಕೊಡಿ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಆಗಸ್ಟ್ 25ಕ್ಕೆ ಆಗಿದೆ ಅಪ್ಪಾಜಿ. ಹೋದ ವರ್ಷ ಆಗಸ್ಟ್ 25ಕ್ಕೆ ಆಗಿದೆ. ಅಂದ್ರೆ ಬರೀ ಇನ್ನು ವರ್ಷನೂ ಪೂರ್ತಿ ಆಗಿಲ್ವಾ? ವರ್ಷ ಪೂರ್ತಿ ಆಗಿದೆ. ವರ್ಷದಲ್ಲಿ 3 ತಿಂಗಳು ಮಾತ್ರ ಗಂಡನ ಮನೇಲಿ ಇದ್ದೆ. ಅವರು ನಮ್ಮ ತಂಗಿ ಮದುವೆಗೆ ಅಂತ ಕಳಿಸ್ಕೊಟ್ಬಿಟ್ಟು ನನ್ನನ್ನು ಇಲ್ಲೇ ಇರಿಕೆ ವ್ಯವಸ್ಥೆ ಮಾಡಿದ್ದು ನನ್ಗೆ ಅದು ಗೊತ್ತಾಗ್ಲಿಲ್ಲ. ನಾವು ಫೋನ್ ಮಾಡ್ತಿದ್ದೀನು, ಫೋನ್ ತೆಗಿತಾ ಇಲ್ಲ. ನಾವು ಮನೆ ಹತ್ರ ಹೋದ್ರು ಅವ್ರು ಕರ್ಕೊಂತ ಇಲ್ಲ. ಎಷ್ಟು ದ್ವೇಷ ಮಾಡ್ತಿದಾರೆ ಅಂದ್ರೆ ಅಷ್ಟು ದ್ವೇಷ ಮಾಡ್ತಿದ್ದಾರೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಹುಡುಗ ಬೇಡ ಅಂತಾರೆ, ನಾವೇನ್ ಮಾಡೋದು ನಿನ್ ಕರ್ಕೊಂಡು ಅಂತಾರೆ ಅತ್ತೆ ಮನೆಯವರು. ಹುಡುಗ ಬೇಡ ಅಂದರೆ ಜೀವನೇನು ಹುಡುಗಾಟದ ಮಾತಾ? ಇದೇನು ಮಕ್ಕಳಾಟನ ಮದುವೆ ಅಂದರೆ? ಇರಲಿ, ನೀನು ತಲೆ ಕೆಡಿಸ್ಕೋಬೇಡ, ಧೈರ್ಯವಾಗಿರು. ನಿನ್ನ ಸ್ವರತರಂಗ ಪ್ರಕಾರ ನಿನಗೊಂದು ನ್ಯಾಯಬದ್ಧವಾದಂಥ ಕಾಲ ಸನ್ನಿಹಿತವಾಗುತ್ತೆ. ಸದ್ಯದಲ್ಲೇ ನಿನ್ನ ಜೀವನ ಚೆನ್ನಾಗಿರುತ್ತೆ, ಚೆನ್ನಾಗಿ ಆಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀರಮ್ಮ. ಹೆದರಬೇಡ. ಸಾಧ್ಯವಾದರೆ ನಿನ್ನ ಮತ್ತು ನಿನ್ನ ಪತಿದೇವರ ಫೋಟೋನ ಅರ್ಜೆಂಟಾಗಿ ಅದನ್ನು ಮೇಲ್ಗಡೆ ತುರ್ತು ಸೇವೆ ಅಂತಲೇ ನೀವು ಬರೆದು, ಅಥವಾ ಇದನ್ನು ಶೀಘ್ರವಾಗಿ ಈ ಫೋಟೋ ತೊಗೊಳ್ಳಿ ಅಂತ ಮೇಲ್ಗಡೆ ಒಂದು ಲೈನ್ ಎಕ್ಸ್ಟ್ರಾ ಬರೆದು ಅರ್ಜೆಂಟಾಗಿ ನನಗೆ ಹಾಕು. ನಮ್ಮ ಜೀಕರನ್ನ ಕಳಿಸ್ಕೊಡು. ನಾನು ನಿಮ್ಮಿಬ್ಬರು ಕಣ್ಣರೇಖೆ ನೋಡಿ ಸಮಸ್ಯೆ ಏನು, ಅದಕ್ಕೆ ಪರಿಹಾರ ಏನು ಮಾಡ್ಬೋದು ಅದನ್ನು ಅತಿ ಶೀಘ್ರದಲ್ಲೇ ತಿಳಿಸ್ತೀರಮ್ಮ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ಧನುರಾಶಿ, ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಇದೆಲ್ಲದರ ಬಗ್ಗೆ ಸರಿಯಾದ ರೀತಿ ಆಲೋಚನೆ ಮಾಡೇ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಇವತ್ತು ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಸಾಧ್ಯವಾದರೆ ನಿಮ್ಮ ಧರ್ಮದ ಗುರುಗಳು ಅಥವಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಅಥವಾ ಗುರು ದತ್ತ ಮಹಾರಾಜರು ಔದುಂಬರ ವೃಕ್ಷ ಸಾನ್ನಿಧ್ಯಕ್ಕೆ ಬಂದು ವೃಕ್ಷದ ಹತ್ರ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ, ಒಂದಷ್ಟು ಶ್ವಾನಗಳಿಗೆ ಆಹಾರ ಹಾಕಿ, ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಖಂಡಿತ ಹೆಚ್ಚಿನ ಫಲವನ್ನು ಇವತ್ತು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಮಾತ್ರ ಇವತ್ತು ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು ಧನುರಾಶಿಯವರಿಗೆ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಒಂದು ಆಲೋಚನೆ ಮಾಡಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ ಎಂಬತಕ್ಕಂಥದ್ದನ್ನು, ಬೇಕು ಬೇಡಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದ್ರೆ ಮಾತ್ರ ಇವತ್ತು ಫಲಾಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ, ಎಚ್ಚರಿಕೆಯ ನಡೆ ಇರಲಿ. ಹಾಗೆ ಮಾಡುವಂಥ ಪ್ರತಿಯೊಂದು ಕಾಯಕವೂ ಅರ್ಥಪೂರ್ಣವಾಗಿರಲಿ. ಇವತ್ತು ನೀವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಅಭಿವೃದ್ಧಿಯನ್ನು ಕಾಣುವಂಥ ಕಾಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದೆ. ಆ ಕೋಪವನ್ನು ದೂರ ಮಾಡ್ಕೊಳ್ಳಿ. ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲೇ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಆ ಸಾಧನೆಯ ಹಾದಿ ಖಂಡಿತ ನಿಮಗಾಗುತ್ತೆ. ಯಶಸ್ಸಿನ ಹಾದಿ ಇದೆ, ಒಳ್ಳೆ ಫಲಗಳು ನಿಮಗೆ ಸಿಗುತ್ತೆ. ಹಾಗೆ ಇವತ್ತಿನ ದಿವಸ ವೃತ್ತಿಯಲ್ಲಿ ಏನಾದರೂ ಅಭಿವೃದ್ಧಿ ತರಬೇಕು ಅಂದರೆ ಇವತ್ತು ನೀವು ಮಾಡುವಂಥ ಕೆಲಸವನ್ನು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡಬೇಕು.
ಹಾಗೆ ಇವತ್ತು ಮತ್ತೊಂದು ವಿಶೇಷ ಏನಪ್ಪ ಅಂದರೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ದುರ್ಗಾ ದೀಪ ನಮಸ್ಕಾರ ಅಥವಾ ದುರ್ಗಾದೇವಿ ಆಲಯ ಅಥವಾ ಒಂದು ಶಕ್ತಿ ದೇವಸ್ಥಾನ, ಗ್ರಾಮ ದೇವತೆ, ಅದರಲ್ಲೂ 9 ವರ್ಷದ ಮಕ್ಕಳಿಗೆ ಏನಾದ್ರು ಒಂದು ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ಇದೆಲ್ಲವನ್ನು ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ ಇನ್ನಷ್ಟು ಅನುಕೂಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಏನೇ ಕೆಲಸ ಮಾಡಬೇಕಾದರೂ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು, ಆಗಲೇ ಅದರ ಫಲಾಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ತೀರಿ. ಹಣಕಾಸಿನ ವಿಚಾರದಲ್ಲಿ ಭಾಳ ಜೋಪಾನ ಬೇಕು. ನಂಬಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರು ಅಲ್ಲಿ ಮೋಸ ಆಗುವಂಥದ್ದಾಗುತ್ತೆ. ಯಾರನ್ನ ನಂಬಿರ್ತಕ್ಕಂಥವರು ಎಲ್ಲೋ ಒಂದು ಕಡೆ ನಡುಬೀದಿಯಲ್ಲಿ ಕೈ ಬಿಟ್ಟು ಹೋಗುವಂಥದ್ದು, ಅಥವಾ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು ದೂರ ಆಗುವಂಥದ್ದು, ಕುಟುಂಬದ ಸದಸ್ಯರ ಮಧ್ಯದಲ್ಲಿ ಸಣ್ಣ ಪುಟ್ಟ ಕಲಹ ಉಂಟಾಗ್ತಕ್ಕಂಥದ್ದು, ಮನಸ್ಸು ನೆಮ್ಮದಿಯಿಲ್ಲದಿರತಕ್ಕಂಥದ್ದು, ಏನೋ ಬದುಕಬೇಕು, ಹೇಗೋ ಇರಬೇಕು, ಹೇಗೋ ಜೀವನವನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಿನ್ನೇನೋ ಬೇರೆ ಥರ ದಾರಿ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಪ್ರಸ್ತುತ ಈಗ ನಿಮಗಿರ್ತಕ್ಕಂಥ ಗ್ರಹಸ್ಥಿತಿಗಳು ಹಾಗೆ. ಅದಕ್ಕಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಭಗವಂತನ ಆರಾಧನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬೋದು. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಇನ್ನೇನಾದ್ರು ಒಂದು ಸಾಧನೆ ಮಾಡಿ ಅದರ ಫಲಾಫಲಗಳು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ನೀವು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತಿನ ದಿವಸ ತಾಯಿ ಭುವನೇಶ್ವರಿನೋ, ಶಕ್ತಿ ದೇವತೆಯೋ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ಇವತ್ತು ಸಾಧ್ಯವಾದರೆ ಇವತ್ತಿನ ದಿವಸ ಕಂದು ಬಣ್ಣದ ಗೋಮಾತೆಗೆ ಒಂದಿಷ್ಟು ಗೋಗ್ರಾಸವನ್ನು ಕೊಡಿ. ಎಲ್ಲಿ ಗೋ ಪ್ರಾರ್ಥನೆ ಆಗ್ತಿರುತ್ತೋ, ಎಲ್ಲಿ ಗೋವಿಗೆ ವಿಶೇಷವಾದ ಸ್ಥಾನಮಾನ ಸೇವೆಯನ್ನು ಸಲ್ಲಿಸ್ತಾರೋ, ಎಲ್ಲಿ ಗೋವಿಗೆ ವಿಶೇಷವಾದಂಥ ಪೂಜಾ ಅನುಷ್ಠಾನವನ್ನು ಮಾಡಿ ಮತ್ತಷ್ಟು ಅದ್ಭುತವಾದಂಥ ಕಾಯಕಕ್ಕೆ ತಾವು ಮುಂದಾಗ್ತಿರೋ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇನ್ನಷ್ಟು ಅದ್ಭುತವಾದಂಥ ಕ್ಷಣವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಗುರುಗಳು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿನದ ರಾಶಿಫಲ ಆಗಿರ್ಬೋದು, ದಿನ ವಿಶೇಷತೆ ಆಗಿರ್ಬೋದು, ಪಂಚಾಂಗ ಶ್ರವಣ ಆಗಿರ್ಬೋದು, ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ನೀಡ್ತಾ ಬಂದಿದ್ದಾರೆ. ಇದೆಲ್ಲದರಲ್ಲೂ ಕೂಡ ಬಹಳ ವಿಶೇಷವಾಗಿ ತಾಯಿ ಹಾಸನಾಂಬಾ ದೇವಿಯ ದರ್ಶನವನ್ನು ಕೂಡ ನಮಗೆ ಗುರುಗಳು ಮಾಡಿಸಿದ್ದಾರೆ. ಇವತ್ತಿನ ದಿವಸ ಬಹಳ ನಮ್ಮೆಲ್ಲರ ಜೀವನವೂ ಕೂಡ ಪಾವನ ಅಂತಲೇ ಹೇಳ್ಬೋದು. ಹಾಸನಾಂಬಾ ದೇವಿಯ ದರ್ಶನ ಸರ್ವ ಪಾಪ ನಾಶನ ಎಂಬತಕ್ಕಂಥ ಒಂದು ಮಾತು ಇವತ್ತಿಗೆ ಎಲ್ಲೋ ಒಂದು ರೀತಿ ಸತ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ತಾಯಿಯ ಆ ಒಂದು ದೇವಸ್ಥಾನದ ಕದವನ್ನು ಮುಚ್ಚತಕ್ಕಂಥ ಸಮಯ ಅಲ್ವಾ. ಹಾಗಾಗಿ ಕಡೆಯದಾಗಿ ತಾಯಿಯ ದರ್ಶನವನ್ನು ಮಾಡಿಸಿದ್ದಾರೆ ಗುರುಗಳು. ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ ಇನ್ನು ಬಹಳ ವಿಶೇಷವಾಗಿ ಭೂವರಹ ಸ್ವಾಮಿಯ ರಕ್ಷಾಮಂಡಲದ ಕುರಿತಾಗಿ ತಮ್ಮೆಲ್ಲರಿಗೂ ಕೂಡ ಗುರುಜಿಯವರು ಪ್ರತಿ ಸಾರಿ ಮಾಹಿತಿಯನ್ನು ತಿಳಿಸ್ತಾನೆ ಇರ್ತಾರೆ. ನಾವು ಕೂಡ ಅದ್ರ ಬಗ್ಗೆ ಚಿಕ್ಕದಾಗಿ ವಿಶ್ಲೇಷಣೆಯನ್ನು ಕೊಡ್ತಾನೆ ಇರ್ತೀವಿ. ಸಮಸ್ಯೆಗಳು ಸಾಕಷ್ಟು ಬರ್ತಕ್ಕಂಥ ಸಮಸ್ಯೆಗಳು ಬೆಟ್ಟದಷ್ಟು ಇರ್ತವೆ. ಆದರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಅದೇ ರೀತಿ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತಿರತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಇಲ್ಲಿರ್ತಕ್ಕಂಥ ಭೂವರಹ ಸ್ವಾಮಿಯ ರಕ್ಷಾಮಂಡಲದ ಪೂಜಾನುಷ್ಠಾನದ ವತಿಯಿಂದ ಸಾಕಷ್ಟು ಸಮಸ್ಯೆಗಳು ದೂರ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಇದರ ಬಗ್ಗೆ ಮಾತನ್ನು ಕೂಡ ಆಡ್ತಾ ಇದ್ದಾರೆ, ಇದರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಯಾರಿಗೆಲ್ಲ ಸಮಸ್ಯೆಗಳಿದೆ ತಾವೆಲ್ಲರೂ ಕೂಡ ಆದಷ್ಟು ಬೇಗ ಒಂದು ಮಹರ್ಷಿ ಮಂದಿರಕ್ಕೆ ಬಂದು ಭೂವರಹ ಸ್ವಾಮಿಯ ರಕ್ಷಾಮಂಡಲವನ್ನು ತಾವು ಸ್ವೀಕರಿಸ್ಬೋದು. ಇಲ್ಲ ಅಂತಂದರೆ ಈಗ ನಾನು ನಿಮಗೆ ತಿಳಿಸ್ತಕ್ಕಂಥ ಒಂದು ವಾಟ್ಸಪ್ ನಂಬರ್ಗೆ ತಾವು ಒಂದು ಮೆಸೇಜನ್ನು ಹಾಕೋದ್ರಿಂದ ತಮ್ಮ ವಾಸ್ತುಗ್ರಹಕ್ಕೇ ಭೂವರಹ ಸ್ವಾಮಿಯ ರಕ್ಷಾಮಂಡಲ ಬಂದು ತಲುಪತಕ್ಕಂಥದ್ದಿದೆ. ಈ ಒಂದು ವ್ಯವಸ್ಥೆನೂ ಕೂಡ ಇರುವ ಕಾರಣದಿಂದ ನಾನು ಈಗ ನಿಮಗೆ ತಿಳಿಸ್ತಾ ಇರತಕ್ಕಂಥ ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆಯನ್ನು ಮಾಡ್ತಕ್ಕಂಥದ್ದಾಗಲಿ, ವಾಟ್ಸಪ್ ಮುಖಾಂತರ ಒಂದು ಮೆಸೇಜನ್ನು ಹಾಕ್ತಕ್ಕಂಥದ್ದಾಗಲಿ, ಇದು ಎರಡನ್ನು ಮಾಡೋದ್ರಿಂದನೂ ಕೂಡ ನಿಮ್ಮ ವಾಸ್ತುಗ್ರಹಕ್ಕೆ, ನಿಮ್ಮ ಬಾಗಿಲಿಗೆ ಭೂವರಹ ಸ್ವಾಮಿಯ ರಕ್ಷಾಮಂಡಲ ಬಂದು ತಲುಪ್ತಾ ಇದೆ. ದೂರವಾಣಿ ಸಂಖ್ಯೆನ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 9980520171. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9980520171. 9980520171. 9980520171.
ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆಯನ್ನು ಮಾಡೋದ್ರಿಂದ ಬೋರಹಸ್ವಾಮಿಯ ರಕ್ಷಾಮಂಡಲದ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾರೆ. ಇನ್ನು ಬಹಳ ವಿಶೇಷವಾಗಿ ನಾಳೆ 17/11/2023 ಶುಕ್ರವಾರ ಸಂಜೆ 5 ಗುರೂಜಿಯವರು ವರ್ತೂರಿನಲ್ಲಿರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೈಸ್ಕೂಲ್ ಮೈದಾನಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮೀ ದೇವಿಯ ದೀಪೋತ್ಸವದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ತಪ್ಪದೇ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಂತ ಹೇಳ್ತಾ, ಇನ್ನು ಇದೇ ಬರ್ತಕ್ಕಂಥ 19/11/2023 ಭಾನುವಾರ ಗುರೂಜಿಯವರು ಬೈರೋಹಳ್ಳಿ ಕೆಂಗೇರಿ ಹೋಬಳಿಯಲ್ಲಿರ್ತಕ್ಕಂಥ ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಬಹಳ ವಿಶೇಷವಾಗಿ ಚಂಡಿಕಾ ಮಹಾಯಾಗ ಮತ್ತು 1008 ಸಹಸ್ರ ಕಳಶಾಭಿಷೇಕದ ಮಹೋತ್ಸವದ ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇದೆ. ತಾವು ಕೂಡ ಕಾರ್ಯಕ್ರಮಕ್ಕೆ ಭಾಗಿಯಾಗಿ. ಅದೇ ರೀತಿ ಮಹರ್ಷಿ ಧರ್ಮಯಾತ್ರೆಯ ಮತ್ತೊಂದು ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಾಗಿ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅತಿಥಿ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ಸ್ವಾಗತಿಸಿಬಿಡೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಂದು ದೇವಿಯ ಸಾನ್ನಿಧ್ಯಕ್ಕೆ ಹಾಗೂ ನಡೀತಕ್ಕಂಥ ಕಾರ್ತಿಕ ಮಾಸದ ಈ ಒಂದು ಶುಭ ಮುಹೂರ್ತದಲ್ಲಿ ದೇವಿಯ ವಿಶೇಷವಾಗಿರುವ ಪ್ರಸನ್ನವಾಗಿರ್ತಕ್ಕಂಥ ದೇವಾಲಯದ ನೂತನ ಕಟ್ಟಡ, ಅಂದರೆ ಸುಮಾರು 60 ವರ್ಷಗಳ ಇತಿಹಾಸ ಇರತಕ್ಕಂಥ ಪುಟ್ಟ ದೇಗುಲಕ್ಕೆ ಇವತ್ತು ಬೃಹತ್ ಮಟ್ಟದ ದೇಗುಲವನ್ನು ಮಾಡಿ ಅದನ್ನು ಲೋಕಾರ್ಪಣೆ ಮಾಡ್ತಿರ್ತಕ್ಕಂಥ ಕಾಲ. ಆದರೂ ಅದರ ಸಂಪೂರ್ಣ ಮಾಹಿತಿ ಬಹಳ ವೇಗವಾಗಿ ಇಲ್ಲಿರ್ತಕ್ಕಂಥ ನನ್ನ ರೈತ ಅಣ್ಣ ತಮ್ಮಂದರು ಎಲ್ಲರೂ ಓಡಿ ಬಂದಿದ್ದರಿಂದ ಅದರ ಮಾಹಿತಿಯನ್ನು ಚಂದ್ರನೇ ಹೇಳಬೇಕು. ಯಾಕೆಂದರೆ ಅದರ ಪೂರ್ವಾಪರ ಮಾಹಿತಿ ಇನ್ನೂ ಸರಿಯಾಗಿ ನನ್ನ ಕಿವಿಗೆ ಹಾಕಿಲ್ಲ ಅವರು. ಅದರಿಂದ ಅದನ್ನು ಚಂದ್ರು ಬಾಯಲ್ಲಿ ಕೇಳೋಣ. ಕೊಡಿ, ಹಾರ ಕೊಡಿ. ಮಾಲಾಧಾರಣೆ. ಚಂದ್ರು ಮಾತಾಡಿ. ಅರಸೀಕೆರೆ ತಾಲೂಕು ಬಂದೂರು ಗ್ರಾಮದಲ್ಲಿರ್ತಕ್ಕಂಥ ಪಕ್ಕದಲ್ಲಿ ನೀಲಗಿರಿ ಕಾವಲ್ ಅಂತ ಇದೆ. ನನಗೆ ಸಿದ್ದೇಶಣ್ಣವರು ನಮ್ಮ ಶುಂಠಿ ಕೆಲಸವನ್ನು ನಮಗೆ ಗೈಡ್ಲೈನ್ ಮಾಡ್ತಾರೆ, ಮಾರ್ಗದರ್ಶಕರು ನಮಗೆ. ನಾವು ರೈತರು, ಹಾಗಾಗಿ ಅಲ್ಲಿಗೆ ಬಂದಾಗ ಅವ್ರ ಪರಿಚಯ ಆಯಿತು. ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ, ಜೀರ್ಣೋದ್ಧಾರ ಮಾಡಬೇಕಂತ ಕೇಳ್ಕೊಂಡಾಗ ಅವ್ರ ಊರಿಗೆ ಹೋದ್ವಿ. ಅಂತರಘಟ್ಟಮ್ಮ, ಮಾರಮ್ಮ, ಚೌಡೇಶ್ವರಿ ಅನ್ನೋ ದೇವರುಗಳನ್ನು ಪೂಜೆ ಮಾಡ್ತಿದ್ರು ಒಂದು ಅಂಚಿನ ಮನೆಯಲ್ಲಿಟ್ಟು. ಇವ್ರು ದುಡ್ದಿರೋ ಒಂದು ಭಾಗದಲ್ಲಿ ಊರಿನ ಎಲ್ಲ ಗ್ರಾಮಸ್ಥರನ್ನು ಸೇರಿಸ್ಕೊಂಡು ಅದ್ಭುತವಾಗಿರ್ತಕ್ಕಂಥ ಬೃಹದಾಕಾರವಾಗಿರ್ತಕ್ಕಂಥ ಮಹಾಗೋಪುರವನ್ನು ಕಟ್ಟಿ ದೇವಸ್ಥಾನವನ್ನು ಮಾಡಿದ್ದಾರೆ. ಅನಿರೀಕ್ಷಿತವಾಗಿ ನನ್ನ ಟಿ ವಿಲಿ ಬರ್ತಕ್ಕಂಥ ನನ್ನ ಫೋಟೋವನ್ನು ನೋಡಿ ಚಂದ್ರನವರೇ, ಆನಂದ್ ಗುರೂಜಿಯವರನ್ನು ನಮ್ಮೂರಿಗೆ ನಾನು ಕರೆಸಲೇಬೇಕು, ನಾನು ಇನ್ನೂ ಇನ್ವಿಟೇಷನ್ ಪ್ರಿಂಟ್ ಆಗಿಲ್ಲ, ಅವರಿಗೋಸ್ಕರ ನಾನು ಮತ್ತೊಮ್ಮೆ ಪ್ರಿಂಟ್ ಮಾಡಿಸ್ತೀನಿ ಅನ್ನೋ ಮಾತನ್ನು ವ್ಯಕ್ತ ಮಾಡಿ ನಿನ್ನೆ ನಿರ್ಣಯ ತಗೊಂಡು ಇವತ್ತು ರಾತ್ರೋರಾತ್ರಿ ಎದ್ದೋ ಬಿದ್ದೋ ಅಂತ ಓಡ್ ಬಂದಿದ್ದಾರೆ. ಹಾಗಾಗಿ ಪಾಪ ಬಂದಿದ್ದಾರೆ. ಇದು ದೈವಿಕ ಶಕ್ತಿ ಅಮ್ಮನವರು ಬಹಳ ನೆಲೆಸಿದ್ದಾರೆ. ಅಲ್ಲಿ ಉಷ್ಟೋ ಮೂರ್ತಿಗಳು, ವಿಗ್ರಹಗಳು, ಕಷ್ಟ ಕಾರ್ಪುಡಗಳನ್ನು ಹೊಡೀತಾ ಇದೆ. ಅಲ್ಲಿ ಇರ್ತಕ್ಕಂಥ ಊರಿನ ಗ್ರಾಮಕ್ಕೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಎಲ್ಲರನ್ನೂ ಜೋಪಾನ ಮಾಡಿ ಇವರಿವತ್ತು 3-4 ಸಾವಿರ ಚೀಲ ಶುಂಠಿಯನ್ನು ಬೆಳೆದಿದ್ದಾರೆ. ಅಂಥ ಒಂದು ಅದ್ಭುತ ರೈತರು. ಕೆಲಸನೂ ಕೂಡ ಮಾಡಿಸ್ತಾರೆ, ಕಾಂಟ್ರಾಕ್ಟ್ ಮಾಡ್ತಾರೆ. ಹಾಗಾಗಿ ನನ್ನೂರಿಗೆ ಆನಂದ್ ಗುರೂಜಿ ಬರಬೇಕಂತ ಹೇಳಿ ವಿನಂತಿ ಮಾಡಿಕೊಂಡ್ರೆ ನಾನು ರಾತ್ರಿ 11:30 ಅಲ್ಲ ಬುದ್ಧಿ 11:45 ನಾನು ಅವ್ರಿಗೆ ಫೋನ್ ಮಾಡಿ ಮನವಿ ಮಾಡಿದೆ, ಬುದ್ಧಿ ಹಿಂಗೆ ಬರ್ತಿದ್ದಾರೆ, ಏನು ಮಾಡ್ತೀರಾ, ನಿಮಗೆ ಬಿಟ್ಟಿದ್ದು, ಏನಾದರೂ ಆಶೀರ್ವಾದ ಮಾಡಿ ಅಂತ. ಆವಾಗ ನಾನು ಬೆಳಗ್ಗೆ ಹೇಳ್ತೀನಿ, ಅವ್ರು ಬರ್ಲಿಕ್ಕೆ ಹೇಳಪ್ಪ ನೋಡೋಣ ಅಂತ ಹೇಳಿದ್ರು. ಒಂದು ಮನಸ್ಸಿಗೆ ಸಮಾಧಾನ ಆಯಿತು. ಭಾಳ ತುಂಬು ಮನಸ್ಸಿನಿಂದ ಕರೀತಾರೆ. ಕಾರ್ಯಕ್ರಮ ಯಾವಾಗ ಅದು ಹೇಳಲೇ ಇಲ್ಲ ಡೇಟ್ ಬುದ್ಧಿ. 24ನೇ ತಾರೀಕು ಕಳಶಾರೋಹಣ ಇದೆ ಬುದ್ಧಿ. ತಾವು ಸಂಜೆ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಆ ತಾಯಿಗೆ ಬ್ರಹ್ಮೋಪದೇಶ ಮಾಡಿ ಆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ತುಂಬ ಸಂತೋಷ. ತಾಯಿಯ ಸಾನ್ನಿಧ್ಯದಲ್ಲಿ ಬಂದು ಸೇವೆ ಮಾಡೋ ಭಾಗ್ಯ ನಮ್ಮದಾದ್ರಿಂದ ನಮ್ಮ ಮಹರ್ಷಿವಾಣಿ ತಂಡ ಅಲ್ಲಿಗೆ ಬರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.